ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇವತ್ತು ನಾನು ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್ನ 6th ಎಪಿಸೋಡ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನನ್ನ ಎಕ್ಸ್ಪ್ಲನೇಷನಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಫಸ್ಟ್ ಸೆಕೆಂಡ್ ಥರ್ಡ್ ಯಾರ್ದು 4th 5th ಎಪಿಸೋಡ್ನ ನೋಡಿಲ್ಲ ಅವ್ರಿಗೋಸ್ಕರ ಕಮೆಂಟ್ ಹಾಗೂ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸಾರಿ ನಾನು ಇಷ್ಟು ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಿರೋದು. ಈಗ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ ಲಾಸ್ಟ್ ಎಪಿಸೋಡ್ನ ಎಂಡಿಂಗಿಂದ. ಇಲ್ಲಿ ಹೀರೋ ಮತ್ತೆ ಸೆಕ್ರೆಟರಿ ಕಿಮ್ ಕಿಸ್ ಮಾಡೋ ಸೀನ್ನ ತೋರಿಸ್ತಾರೆ. ಆದರೆ ಹೀರೋ ಕಿಸ್ ಮಾಡೋಕೆ ಆಗೋದಿಲ್ಲ, ಯಾಕೆಂದರೆ ಪಾಸ್ಟಲ್ಲಿ ಒಂದು ಘಟನೆ ನಡೆದಿರುತ್ತೆ, ಅದು ಹೀರೋಗೆ ನೆನಪಾಗತ್ತೆ. ಆಗ ಹೀರೋ ಸೆಕ್ರೆಟರಿ ಕಿಮ್ನ ಚೇರಿಂದಾನೇ ದೂರಕ್ಕೆ ತಳ್ಳಿಬಿಡ್ತಾನೆ. ಆವಾಗ ಸೆಕ್ರೆಟರಿ ಕಿಮ್ ಅಲ್ಲಿ ಹೋಗಿ ಫುಲ್ಲು ಕೋಪ ಮಾಡ್ಕೋತಾರೆ. ಹೀರೋಗೆ ಫುಲ್ಲು ಶಾಕ್ ಆಗುತ್ತೆ, ನಾನು ಏನು ಮಾಡಿದೆ ಅಂತ ಹೀರೋಗೆ ಗೊತ್ತಾಗೋದಿಲ್ಲ. ಈಗ ಹೀರೋ ಸೆಕ್ರೆಟರಿ ಕಿಮ್ಗೆ ಸಾರಿ ಕೇಳ್ತಾನೆ. ಆದರೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಸಾರಿ ಸರ್, ನಾನು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಬಿಟ್ಟಿದ್ದೆ. ನೀವು ಫಸ್ಟೇ ನಿಮ್ಮನ್ನು ನೀವು ಪ್ರೀತಿಸುವಂಥ ವ್ಯಕ್ತಿ, ನೀವು ಹೆಂಗೆ ಬೇರೆಯವ್ರನ್ನ ಪ್ರೀತಿಸೋಕ್ಕೆ ಸಾಧ್ಯ? ನಾನು ಆ ಥರ ಎಲ್ಲ ಅಂದ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ, ಹಾಗೆ ಹೀಗೆ ಅಂತೆಲ್ಲ ಸೆಕ್ರೆಟರಿ ಕಿಮ್ ಹೇಳ್ತಾಳೆ. ಆವಾಗ ಹೀರೋ ಹೇಳ್ತಾನೆ, ಸಾರಿ ನಾನು ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿಲ್ಲ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾನೆ. ಆದರೆ ಸೆಕ್ರೆಟರಿ ಕಿಮ್ ಕೇಳೋಕ್ಕೆ ರೆಡಿ ಇರೋದಿಲ್ಲ. ಯಾರಾದರೂ ನನ್ನ ಫಸ್ಟ್ ಕಿಸ್ ಬಗ್ಗೆ ಕೇಳಿದ್ರೆ ಕಿಂಡರ್ ಗಾರ್ಡನಲ್ಲಿ ನಾನು ಒಂದು ಹುಡುಗನ ಕಿಸ್ ಮಾಡಿದ್ದನ್ನು ಹೇಳ, ಅಥವಾ ನೀವಿವಾಗ ಹೇಳಿದ್ನ ಹೇಳ ಅಂತ ಯೋಚನೆ ಮಾಡಬೇಕಾಗುತ್ತೆ ಅಂತ ಎಲ್ಲ ಹೇಳ್ತಿರ್ತಾಳೆ. ಈಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನಾಳೆ ನಾನು ಲೀವ್ ತೊಗೋತಿದ್ದೀನಿ, ಯಾಕೆಂದರೆ ನಾನು ನಿಮ್ಮನ್ನು ಫೇಸ್ ಮಾಡೋದಕ್ಕೆ ಆಗ್ತಿಲ್ಲ ಅಂತ. ಹಂಗೆ ಕೂಡ ನಾನು ಇವಾಗ ಬೇಗ ರಜಾ ತೊಗೋತಾ ಇದ್ದೀನಿ, ನಾನು ಹಿಂದೆ ಬರೋಕ್ಕೆ ಟ್ರೈ ಕೂಡ ಮಾಡಬೇಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ ಮತ್ತೆ ಅವ್ರ ಸಿಸ್ಟರ್ಸ್ನ ತೋರಿಸ್ತಾರೆ. ಅವ್ರು 3 ಜನ ಡ್ರಿಂಕ್ಸಿಗೆ ಅಂತ ಕೂತಿರ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಅವ್ರಿಬ್ರು ಕಿಸ್ ಮಾಡ್ಬೇಕಾದ್ರೆ ಚೇರ್ ಸಮೇತ ಆ ಹುಡುಗಿನ ತಳ್ಳಿಬಿಡ್ತಾನೆ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಅವ್ರ ಸಿಸ್ಟರ್ ಕೇಳ್ತಾರೆ, ಏನು ಅಂತ. ಇದನ್ನ ನಾನು ಬುಕ್ಕಲ್ಲಿ ಓದಿದ್ದು ಅಂತ ಹೇಳ್ತಿರ್ತಾಳೆ. ಅದರಲ್ಲಿ ಒಬ್ಬರು ಸಿಸ್ಟರ್ ಹೇಳ್ತಾರೆ, ಇದು ಮೋಸ್ಟ್ಲಿ ಸೆಕ್ಷುವಲ್ ಡಿಸಾರ್ಡರ್ ಇರಬೇಕು ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಆ ಥರ ಎಲ್ಲ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಅವ್ರ ಸಿಸ್ಟರ್ ಹೇಳ್ತಾರೆ, ಇವಾಗಿನ ಪೇಷಂಟ್ಗಳು ತುಂಬ ಅದೇ ಥರನೇ ಬರ್ತಿರೋದು, ಅದೆಲ್ಲ ಕಾಮನ್, ಇವಾಗ ಆ ಥರ ಎಲ್ಲ ಏನೂ ಇಲ್ಲ ಅಂತ ಹೇಳ್ತಿರ್ತಾರೆ. ಅದು ನಾರ್ಮಲ್ ಆಗಿ ಸ್ಟ್ರೆಸ್ಸಿಂದ ಆಗುತ್ತೆ ಅಷ್ಟೇ, ಇನ್ನೇನು ಇಲ್ಲ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಅದಕ್ಕೆ ಹೇಳ್ತಾಳೆ, ಹಾಗೆಲ್ಲ ಏನೂ ಇಲ್ಲ ಅಂತ. ಅದಕ್ಕೆ ಇನ್ನೊಬ್ರು ಸಿಸ್ಟರ್ ಹೇಳ್ತಾರೆ, ಮೋಸ್ಟ್ಲಿ ಅವ್ರಿಗೇನಾದ್ರು ಸೈಕಾಲಜಿ ಪ್ರಾಬ್ಲಮ್ ಇರ್ಬೋದೇನೋ ಅಂತ ಹೇಳ್ತಿರ್ತಾರೆ. 3 ಜನನು ಆಚೆ ಬಂದಿರ್ತಾರೆ. ಸೆಕ್ರೆಟರಿ ಕಿಮ್ ನಾನು ಮನೆಗೆ ಹೋಗ್ಬೇಕು ಅಂತ ಹೇಳ್ತಿರ್ತಾಳೆ. ಆದರೆ ಅವರಿಬ್ಬರು ಸಿಸ್ಟರ್ಸು ಇನ್ನು ಡ್ರಿಂಕ್ಸ್ ಮಾಡೋಣ ಅಂತ ಆರ್ಗ್ಯುಮೆಂಟ್ ನಡೀತಿರುತ್ತೆ. ಆಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನನಗೆ ನಾಳೆ ಡೇ ಆಫ್ ಇದೆ, ನಾನು ಹ್ಯಾಂಗ್ ಓವರಲ್ಲಿ ಫುಲ್ ಡೇನ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ನಾನು ಒಂದೊಂದು ಸೆಕೆಂಡು ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಬಾಯ್ ಬಾಯ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾಳೆ. ಇಲ್ಲಿ ಸೆಕ್ರೆಟರಿ ಕಿಮ್ನ ದೊಡ್ಡ ಸಿಸ್ಟರ್ ಹೇಳ್ತಾರೆ, ಏನೇ ಹೇಳಿ ಕಿಮ್ ಹೇಳ್ತಿರೋದು ಯಾವುದೇ ಥರ ಫೋರಮ್ದು ಅಲ್ಲ, ಇದು ಯಾಕೋ ನನಗೆ ಮಿಸ್ಟರ್ ಲೀ ಮತ್ತು ಸೆಕ್ರೆಟರಿ ಕಿಮ್ ಸ್ಟೋರಿನೇ ಅನ್ನಿಸ್ತಿದೆ ಅಂತ ಎಲ್ಲ ಮಾತಾಡ್ಕೋತಿರ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ನ ತೋರಿಸ್ತಾರೆ. ಸೆಕ್ರೆಟರಿ ಕಿಮ್ ಅವರಿಬ್ಬರು ಸಿಸ್ಟರ್ಸ್ ಹೇಳಿರೋದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಆಗ ಸೆಕ್ರೆಟರಿ ಕಿಮ್ ಹೇಳ್ತಾರೆ, ಏನೇ ಇದ್ರೂ ನನಗೇನು, ಅದರಿಂದ ನನಗೇನಾಗಬೇಕು ಅಂತ ಎಲ್ಲ ಅಂದ್ಕೊಂಡು ನಕ್ಕೊಂಡು ಸುಮ್ಮನಾಗಿ ಬಿಡ್ತಾರೆ. ಈಗ ಸೀನು ಶಿಫ್ಟ್ ಆಗುತ್ತೆ. ಈಗ ನಮ್ಮ ಹೀರೋನ ತೋರಿಸ್ತಾರೆ. ಹೀರೋ ಆಗಲೇ ನಡೆದಿದ್ದ ವಿಷಯದ ಬಗ್ಗೆ ಸೆಕ್ರೆಟರಿ ಕಿಮ್ ಹತ್ರ ಸಾರಿ ಕೇಳೋದಕ್ಕೆ ಅಂತ ಮೆಸೇಜ್ ಮಾಡ್ತಿರ್ತಾರೆ. ಇಲ್ಲಿ ಹೀರೋ ಸೆಕ್ರೆಟರಿ ಕಿಮ್ಗೆ ಕಿಮ್ಮಿಸೋ ಐ ಆಮ್ ಸಾರಿ ಅಂತ ಮೆಸೇಜ್ ಕಳಿಸಿರ್ತಾರೆ. ಆ ಕಡೆಯಿಂದ ಸೆಕ್ರೆಟರಿ ಕಿಮ್ ಏನು ಹೇಳಿರ್ತಾರೆ ಅಂದರೆ, ನಾವಿಬ್ಬರ ನಡುವೆ ಅಂಥದ್ದು ಏನೂ ಇಲ್ಲವೇ ಇಲ್ಲ, ಏನೂ ನಡೆದೇ ಇಲ್ಲ, ನೀನು ಸಾರಿ ಕೇಳೋ ಅವಶ್ಯಕತೆ ಎಲ್ಲ ಏನೂ ಇಲ್ಲ ಅಂತ ಮೆಸೇಜ್ ಕಳಿಸಿರ್ತಾರೆ. ಇದನ್ನು ಹೀರೋ ಓದಿ ಇಷ್ಟೆಲ್ಲ ನಡೆದಿದೆ, ನಮ್ಮ ಮಧ್ಯೆ ಅಷ್ಟೆಲ್ಲ ಇದೆ, ಆದರೂ ಕೂಡ ಸೆಕ್ರೆಟರಿ ಕಿಮ್ಗೆ ಇಷ್ಟು ದೊಡ್ಡ ವಿಷಯನ ಏನೂ ಇಲ್ಲ ಅಂತ ಹೇಳೋದಕ್ಕೆ ಹೇಗೆ ಮನಸ್ಸು ಬರುತ್ತೆ ಅಂತ ಹೀರೋ ಫುಲ್ಲು ಬೇಜಾರು ಮಾಡ್ಕೋತಾನೆ. ಈಗ ಹೀರೋನ ತೋರಿಸ್ತಾರೆ. ಅಲ್ಲಿ ವರ್ಕ್ ಮಾಡೋ ಒಬ್ಬರು ಲೇಡಿ ಬಂದು, ಸರ್ ನಿಮ್ಮ ಸೆಕ್ರೆಟ್ರಿ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಆಗ ಹೀರೋ ಫುಲ್ಲು ಖುಷಿಯಾಗ್ಬಿಡ್ತಾನೆ, ರಜೆ ತೊಗೊಂಡು ಸೆಕ್ರೆಟ್ರಿ ಕಿಮ್ ನನ್ನ ಮೀಟ್ ಮಾಡೋಕ್ಕೆ ಬಂದಿದ್ದಾರಾ. ಅಲ್ಲಿ ನೋಡಿದ್ರೆ ಹೀರೋ ಡ್ರೈವರ್ ಬಂದಿರ್ತಾರೆ. ಹೀರೋ ಡ್ರೈವರ್ಗೆ ಹೀರೋ ಕೇಳ್ತಾನೆ, ನೀವು ಆಚೆನೇ ವೆಯ್ಟ್ ಮಾಡ್ಬೋದಿತ್ತಲ್ಲ, ಏನಕ್ಕೆ ಬರೋಕ್ಕೆ ಹೋದ್ರಿ ಅಂತ. ಅದಕ್ಕೆ ಹೇಳ್ತಾನೆ, ಸೆಕ್ರೆಟ್ರಿ ಕಿಮ್ ಅವ್ರು ಹೇಳಿದ್ರು ಇವತ್ತು ಅವರು ಲೀವಲ್ಲಿದ್ದಾರಂತೆ, ಅವ್ರು ಯಾವಾಗಿರಲ್ಲ ನಿಮ್ಮ ಟೈನ ನನಗೆ ಕಟ್ಟೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಹೀರೋ ಪರವಾಗಿಲ್ಲ ನಾನೇ ಕಟ್ಕೋತೀನಿ ಅಂತ ಅವನ ಕೈಯಿಂದ ಈಸ್ಕೋತಾರೆ. ಈಗ ಸೀನು ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ನ ತೋರಿಸ್ತಾರೆ. ಸೆಕ್ರೆಟರಿ ಕಿಮ್ ಇವತ್ತು ಫುಲ್ ಡೇ ರಜಾ ಇರುತ್ತೆ, ನಾನೆಲ್ಲನೂ ಪ್ಲ್ಯಾನ್ ಮಾಡಿಕೊಂಡು ಒಂದೊಂದು ಮಿನಿಟ್ನು ಕೂಡ ಎಂಜಾಯ್ ಮಾಡ್ತೀನಿ ಅಂತ ಪ್ಲ್ಯಾನ್ ಮಾಡ್ಕೋತಿರ್ತಾರೆ. ಫಸ್ಟ್ ಪ್ಲ್ಯಾನಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ ಬರೀತಾರೆ. ಆಗ ಹೀರೋ ಅಮ್ಯೂಸ್ಮೆಂಟ್ ಪಾರ್ಕಿಗೆ ಕರ್ಕೊಂಡೋಗಿ ಟ್ರೀಟ್ ಮಾಡಿದ್ದೆಲ್ಲ ನೆನಪಾಗ್ತಿರುತ್ತೆ. ಹೀರೋ ಡಾಲ್ ತಂದು ಕೊಟ್ಟಿದ್ದು ಮತ್ತು ಲಾಸ್ಟ್ ನೈಟು ನಡೆದಿದ್ದು ಕಿಸ್ಸಿಂದು ಅದೆಲ್ಲ ಸೀನ್ಸು ನೆನಪಾಗಿ ಸೆಕ್ರೆಟರಿ ಕಿಮ್ ಸ್ವಲ್ಪ ರಿಗ್ರೆಟ್ ಫೀಲ್ ಮಾಡ್ಕೋತಿರ್ತಾರೆ.
ಈಗ ಸೀನು ಶಿಫ್ಟ್ ಆಗಿ ಆಫೀಸ್ನ ತೋರಿಸ್ತಾರೆ. ಇವತ್ತು ಕಿಮಿಜ 40 ಮಿನಿಟ್ಸ್ ಲೇಟಾಗಿ ಬಂದಿರ್ತಾಳೆ. ಅದಕ್ಕೆ ಎಲ್ಲರೂ ಅವಳ ಮೇಲೆ ಸ್ವಲ್ಪ ಕೋಪ ತೋರಿಸ್ತಾರೆ. ಮಿಸ್ ಪಾಂಗ್ ಅಂತೂ ಫುಲ್ಲು ಬೈತಾ ಇರ್ತಾರೆ. ನೀನಿಷ್ಟು ಇರ್ರೆಸ್ಪಾನ್ಸಿಬಲ್ ಆದರೆ ಹೇಗೆ, ಹಾಗೆ ಹೀಗೆ ಅಂತೆಲ್ಲ ಬೈತಿರ್ತಾರೆ. ಅದಕ್ಕೆ ಕಿಮಿಜ ಹೇಳ್ತಾಳೆ, ನಂದು ಸ್ವಲ್ಪ ಮನೆ ಲಾಂಗ್ ಡಿಸ್ಟೆನ್ಸ್ ಆಗೋಗ್ಬಿಡಿದೆ, ಅಲ್ಲಿಂದ ಬರೋದು ಲೇಟ್ ಆಗಿದೆ. ನಾನು ಇವಾಗ ಹೊಸ ಮನೆನ ಹುಡುಕ್ತಿದ್ದೀನಿ, ನೆಕ್ಸ್ಟ್ ಸತಿಯಿಂದ ಲೇಟಾಗಿ ಬರಲ್ಲ ಅಂತ ಹೇಳ್ತಿರ್ತಾಳೆ. ಅದೇ ಟೈಮಿಗೆ ಅಲ್ಲಿಗೆ ಹೀರೋ ಕೂಡ ಬರ್ತಾನೆ. ಎಲ್ಲರೂ ಇವತ್ತು ಮಾತಾಡ್ತಿರ್ತಾರೆ. ಸೆಕ್ರೆಟರಿ ಕಿಮ್ ಯಾವತ್ತೂ ರಜಾ ತಗೊಳ್ದಿರೋರು ಇವತ್ತು ರಜಾ ತಗೊಂಡಿದಾರಲ್ಲ, ಏನಾಯಿತು ಅಂತ ಕೇಳ್ತಿರ್ತಾರೆ. ಅಷ್ಟರಲ್ಲಿ ಹೀರೋ ಹೇಳ್ತಾನೆ, ಈ ರಜಾ ತಗೊಂಡಿರೋರು ನನಗೆ ಹೇಳ್ಬಿಟ್ಟು ರಜಾ ತಗೊಂಡಿದ್ದಾರೆ, ಅವ್ರು ಇಲ್ಲದೆ ಇರುವಾಗ ಅವ್ರ ಬಗ್ಗೆ ಮಾತಾಡೋದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ನ ತೋರಿಸ್ತಾರೆ. ಸೆಕ್ರೆಟರಿ ಕಿಮ್ ಒಂದು ಪಾರ್ಕಲ್ಲಿ ಕೂತ್ಕೊಂಡು ತಿಂಡಿ ತಿಂತಿರ್ತಾರೆ. ಆದರೆ ಸೆಕ್ರೆಟರಿ ಕಿಮ್ಗೆ ಫುಲ್ಲು ಬೇಜಾರಾಗ್ತಿರುತ್ತೆ. ಸೆಕ್ರೆಟರಿ ಕಿಮ್ ಹೇಳ್ತಿರ್ತಾರೆ, ಕೆಲ್ಸಕ್ಕೆ ರಜಾ ಹಾಕ್ಬಿಟ್ಟು ಏನು ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ ಅಂತ. ಅವ್ರ ಫ್ರೆಂಡ್ಸಿಗೆಲ್ಲ ಕಾಲ್ ಮಾಡಿ ನೀವು ಫ್ರೀ ಇದ್ದರೆ ಮೀಟ್ ಆಗೋಣ ಅಂತ ಕೇಳ್ತಾರೆ. ಆದರೆ ಎಲ್ಲರೂ ಬ್ಯುಸಿ ಇರ್ತಾರೆ. ಸೆಕ್ರೆಟರಿ ಕಿಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅವರು ಒಂದು ಸತಿ ಬ್ಲೈಂಡ್ ಡೇಟಿಗೆ ಹೋಗಿರ್ತಾರೆ. ಅವ್ರಿಗೆ ಮೆಸೇಜ್ ಆಗ್ತಾರೆ, ಒಂದು ಚಿಕ್ಕ ವಯಸ್ಸಲ್ಲಿ ಕಿಡ್ನಾಪಿಂಗ್ ಕೇಸ್ ಬಗ್ಗೆ ನಿಮಗೆ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಹೇಳಿದ್ನಲ್ಲ, ಅದು ಏನಾಯಿತು ಅಂತ ಕೇಳ್ತಾರೆ. ಆಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಇದೇ ಸರಿಯಾದ ಕಾರಣ, ನಾನು ಇವತ್ತು ರಜಾ ಹಾಕಿದಕ್ಕೂ ಸರಿ ಹೋಗುತ್ತೆ, ಇವತ್ತು ಓಪನ್ ಅಂತ ಡಿಸೈಡ್ ಮಾಡ್ಕೋತಾರೆ. ಈಗ ಸೀನು ಶಿಫ್ಟ್ ಆಗಿ ಆಫೀಸ್ನ ತೋರಿಸ್ತಾರೆ. ಆಫೀಸಲ್ಲಿ ಹೀರೋ ಬ್ರದರ್ ಬಂದಿರುತ್ತೆ. ಎಲ್ಲ ಎಂಪ್ಲಾಯಿಗಳಿಗೂ ಗೊತ್ತಾಗುತ್ತೆ ಅವರೇ ಮಾರ್ಫೇಸ್ ಅಂತ. ಎಲ್ಲರೂ ಫುಲ್ಲು ಅವ್ರ ಬಗ್ಗೆನೇ ಮಾತಾಡ್ತಿರ್ತಾರೆ. ಸರ್ ನಾನು ನಿಮ್ಮ ದೊಡ್ಡ ಫ್ಯಾನು ಅಂತ ಮಾತಾಡ್ತಿರ್ತಾರೆ. ಎಲ್ಲರೂ ಮಿಸ್ಟರ್ ಮಾರ್ಫೇಸ್ ಬಗ್ಗೆನೇ ಮಾತಾಡ್ತಿರ್ತಾರೆ. ಅವರು ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ. ಇದಕ್ಕೆ ಅನಿಸುತ್ತೆ ಅವ್ರು ಯಾವತ್ತೂ ಸೋಷಿಯಲ್ ಮೀಡಿಯಾ ಆಗಲಿ ಯಾವುದೇ ಥರ ನ್ಯೂಸಲ್ಲಾದರೂ ಬರ್ತಿರಲ್ಲ. ಇವರೆಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ, ಎಲ್ಲರೂ ಬುಕ್ ಓದೋದು ಬಿಟ್ಟು ಇವ್ರನ್ನೇ ನೋಡ್ಕೊ ಕೂತ್ಕೋತಾರೆ ಅಂತ ಅನಿಸುತ್ತೆ. ಅದಕ್ಕೆ ಅವ್ರಿಷ್ಟು ದಿನ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಿರ್ತಾರೆ. ಆಗ ಮಿಸ್ ಪಾಂಗ್ ಹೇಳ್ತಾಳೆ, ಮಾರ್ಫೇಸ್ ಯಾರು ಅಂತಲೇ ನಮಗೆ ಗೊತ್ತಿರಲಿಲ್ಲ, ಆದರೆ ಇವರು ಆಲ್ರೆಡಿ ನಮ್ಮ ಇದಕ್ಕೆ ಸೈನ್ ಅಪ್ ಮಾಡ್ಕೊಂಡಿದ್ದಾರೆ. ಹಾಗಾದರೆ ನಮ್ಮ ಬಾಸಿಗೆ ಮೊದಲೇ ಇವ್ರು ಗೊತ್ತಿತ್ತಾ, ಇವರೇ ಮಾರ್ಫೇಸ್ ಅಂತ ಹೇಳ್ತಿರ್ತಾರೆ. ಆಗ ಮಿಸ್ಟರ್ ಜೋ ಹೇಳ್ತಾರೆ, ನಿಮಗೊಂದು ಸೀಕ್ರೆಟ್ ಹೇಳಲ್ಲ, ಇವರು ಅವರಿಗೂ ಏನು ಸಂಬಂಧ ಅಂತ ನಿಮಗೆ ಗೊತ್ತಾ, ಅವರಿಬ್ಬರು ಅಣ್ಣ ತಮ್ಮ, ಗ್ರೂಪ್ಸ್ಗೆ ಅವರೇ ದೊಡ್ಡ ಮಗ ಅಂತ ಹೇಳ್ತಿರ್ತಾರೆ. ಹೀರೋ ಮತ್ತೆ ಹೀರೋ ಬ್ರದರ್ನ ತೋರಿಸ್ತಾರೆ. ಅವರಿಬ್ರು ಡಿಸ್ಕಷನ್ ಮಾಡ್ತಿರ್ತಾರೆ. ಹೀರೋ ಬ್ರದರು ಹೀರೋಗೆ ಹೇಳ್ತಿರ್ತಾರೆ, ನಾವಿಬ್ರು ಒಂದೇ ಕಡೆ ಕೆಲಸ ಮಾಡ್ತಿರೋದು, ಕಂಪ್ನಿಯಲ್ಲಿ ಇಬ್ರು ಅಡ್ಜಸ್ಟ್ ಆಗಿ ಕೆಲಸ ಮಾಡ್ತಿರೋದಕ್ಕೆ ನಮ್ಮ ಅಪ್ಪ ಅಮ್ಮ ಫುಲ್ಲು ಖುಷಿಯಾಗಿದ್ದಾರೆ. ಇದರಿಂದ ಯಾವುದೇ ಥರ ಪ್ರಾಬ್ಲಮ್ಸ್ನು ಕ್ರಿಯೇಟ್ ಮಾಡಬೇಡ ಅಂತೆಲ್ಲ ಹೇಳ್ತಿರ್ತಾರೆ. ಅದಕ್ಕೆ ಹೀರೋ ಹೇಳ್ತಾರೆ, ನಾನು ಯಾವತ್ತೂ ಯಾವ ಪ್ರಾಬ್ಲಮ್ಸ್ನು ಕ್ರಿಯೇಟ್ ಮಾಡಲ್ಲ, ಎಲ್ಲ ಪ್ರಾಬ್ಲಮ್ಸ್ನು ನೀನೇ ಕ್ರಿಯೇಟ್ ಮಾಡೋದು ಅಂತ ಹೇಳ್ತಿರ್ತಾರೆ. ಹೀಗೆ ಫುಲ್ಲು ಡಿಸ್ಕಷನ್ ನಡೀತಿರುತ್ತೆ. ಈಗ ಮಾರ್ಫೇಜ್ ಆಚೆಗೆ ಬರ್ತಾರೆ. ಕಿಮಿಜಾನ ಕೇಳ್ತಾರೆ, ಸೆಕ್ರೆಟರಿ ಕಿಮ್ ಅವರು ಇವತ್ತು ಇಲ್ವಾ, ಎಲ್ಲಾದರೂ ಆಚೆ ಹೋಗಿದ್ದಾರಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ಮು ರಜದಲ್ಲಿದ್ದಾರೆ ಅಂತ ಕಿಮಿಜಾ ಹೇಳ್ತಾಳೆ. ಆವಾಗ ಅವಳು ಹೇಳ್ತಾಳೆ, ಸರ್ ನಾನು ನಿಮ್ಮ ದೊಡ್ಡ ಫ್ಯಾನ್, ನಾನು ನಿಮ್ಮ ಫ್ಯಾನ್ ಪೇಜಲ್ಲಿ ಕೂಡ ಇದ್ದೀನಿ ಅಂತ ಐಡಿನೆಲ್ಲ ಹೇಳ್ತಿರ್ತಾಳೆ. ಮಾರ್ಫೇಸ್ ಹೇಳ್ತಾರೆ, ಥ್ಯಾಂಕ್ ಯು ಸೋ ಮಚ್, ಇನ್ಮೇಲೆ ನಾನು ನಿನ್ನನ್ನು ನೆನ್ಪಿಟ್ಕೋತೀನಿ ಅಂತ. ಅದಕ್ಕೆ ಕಿಮಿಜಾಗೆ ಫುಲ್ಲು ಖುಷಿ ಆಗುತ್ತೆ. ಸರ್ ನಾನು ನಿಮ್ಮನ್ನ ನೆನ್ಪಿಟ್ಕೋತೀನಿ ಅಂತ ಹೇಳ್ತಿರ್ತಾಳೆ. ಅದೇ ಟೈಮಿಗೆ ಅಲ್ಲಿಗೆ ಮಿಸ್ ಪಾಂಗ್ ಮತ್ತೆ ಯಾಂಗ್ ಓಕೆ ಇಬ್ರು ಬರ್ತಾರೆ. ನಾನು ನಿಮ್ಮ ದೊಡ್ಡ ಫ್ಯಾನು, ನನಗೆ ಆಟೋಗ್ರಾಫ್ ಸಿಗುತ್ತಾ ಅಂತ ಕೇಳ್ತಿರ್ತಾರೆ ಅವರಿಬ್ರು. ಅದೇ ಟೈಮಿಗೆ ಅಲ್ಲಿಗೆ ಮಿಸ್ಟರ್ ಜೋ ಕೂಡ ಬರ್ತಾರೆ. ನೆಕ್ಸ್ಟ್ ರಿಲೀಸ್ ಆಗ್ತಿರೋ ಬುಕ್ಕು ಅವ್ರ ಹತ್ರ ಒಂದು ಬುಕ್ ಇರುತ್ತೆ, ಅದಕ್ಕೆ ತೊಗೊಂಡು ಬರ್ತಾರೆ. ಸರ್ ನನಗೂ ಆಟೋಗ್ರಾಫ್ ಕೊಡಿ ಅಂತ. ಕಿಮಿಜಾ ನನಗೂ ಬೇಕು ಅಂತ ಕೇಳ್ತಿರ್ತಾಳೆ. ಇವ್ರು 4 ಜನನು ಹಿಂಗೆ ಮಾತಾಡ್ತಿರ್ತಾರೆ. ಆಗ ನಮ್ಮ ಹೀರೋನ ತೋರಿಸ್ತಾರೆ. ಸರಿ ಹೋಯ್ತು, ಇವತ್ತು ಸೆಕ್ರೆಟರಿ ಕಿಮ್ ರಜಾ ಹಾಕಿರೋದು, ಇಲ್ಲ ಅಂದಿದ್ರೆ ಅಷ್ಟೇ ಕತೆ ಅಂತ ಹೇಳ್ತಿರ್ತಾನೆ. ಈಗ ಕಿಮಿಜಾನ ತೋರಿಸ್ತಾರೆ. ಕಿಮಿಜಾಗೆ ಆಟೋಗ್ರಾಫ್ ಸಿಕ್ಕಿರೋದಕ್ಕೆ ಫುಲ್ಲು ಖುಷಿಯಾಗಿರ್ತಾಳೆ. ಅದ್ರ ಜೊತೆ ಫೋಟೋಸ್ ಎಲ್ಲ ತಗೋತಿರ್ತಾಳೆ. ಅದೇ ಟೈಮ್ಗೆ ಸೆಕ್ರೆಟರಿ ಕಿಮ್ನ ಕಾಲ್ ಬರುತ್ತೆ. ಹೀರೋಗೆ ಒಂದು ಕ್ಲೈಂಟ್ ಜೊತೆ ಮೀಟಿಂಗ್ ಇರುತ್ತೆ, ಅದ್ರ ಬಗ್ಗೆ ಅವರಿಬ್ರು ಡಿಸ್ಕಸ್ ಮಾಡ್ತಿರ್ತಾರೆ. ಈಗ ಕಿಮಿಜಾ ಕೇಳ್ತಾಳೆ, ಮ್ಯಾಮ್ ಇವತ್ತು ರಜಾ ತಗೊಂಡಿದ್ದೀರಲ್ಲ, ಏನು ಪ್ಲ್ಯಾನ್ ಮಾಡ್ತಿದ್ದೀರಾ, ಯಾವ ಥರ ಇದು ಮಾಡ್ತಿದ್ದೀರಾ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಏನು ಮಾಡ್ತಿಲ್ಲ, ಮನೇಲೆ ಸುಮ್ಮನೆ ಕೂತಿದ್ದೀನಿ ಅಂತ ಹೇಳ್ತಿರ್ತಾಳೆ. ಆಗ ಕಿಮಿಜಾ ಹೇಳ್ತಾಳೆ, ಮ್ಯಾಮ್ ನೀವೆಲ್ಲಾದರೂ ಆಚೆ ಹೋಗಿ ಸೆಲೆಬ್ರೇಟ್ ಮಾಡಬೇಕು ನಿಮ್ಮ ರಜಾನ ಅಂತ ಹೇಳ್ತಿರ್ತಾಳೆ. ಅದೇ ಟೈಮಿಗೆ ಅಲ್ಲಿಗೆ ಹೀರೋ ಬಂದು ಅದನ್ನೆಲ್ಲ ಕೇಳಿಸ್ಕೊತಾನೆ. ಕಿಮಿಜಾಗೆ ಹೇಳ್ತಾನೆ, ಇವತ್ತು ಏನೇನು ಪ್ಲಾನ್ ಇದೆಯಾ ಅದನ್ನೆಲ್ಲ ಪೋಸ್ಟ್ಪೋನ್ ಮಾಡು, ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ನ ತೋರಿಸ್ತಾರೆ. ನಮ್ಮ ಸೆಕ್ರೆಟರಿ ಕಿಮ್ ಹೀರೋನ ಬೈಕೋತಿರ್ತಾರೆ. ನಮ್ಮ ಸರಿಂದನೇ ಎಲ್ಲ ಆಗಿದ್ದು, ನಾನು ಎಷ್ಟು ಬ್ಯುಸಿ ಇದೆ ಅಂದರೆ ನನಗೂ ಒಬ್ಬರು ಕೂಡ ಫ್ರೆಂಡು ಇಲ್ಲವೇ ಇಲ್ಲ. ನಾನು ಯಾರ ಜೊತೆನಾದರೂ ಪ್ಲ್ಯಾನ್ ಮಾಡಿ ಆಚೆ ಹೋಗೋಣ ಅಂದರೆ ನನಗೆ ಯಾರು ಫ್ರೆಂಡ್ಸೇ ಇಲ್ಲ. ಬರೀ ನಾನು ಇಷ್ಟು ವರ್ಷ ಕೆಲಸಕ್ಕಾಗೆ ಇದು ಮಾಡಿದೆ, ಹಾಗೆ ಹೀಗೆ ಅಂತೆಲ್ಲ ಹೀರೋನ ಬೈಕೊಂಡು ಜೋರಾಗಿ ಮಿಸ್ಟರ್ ಲೀ ಅಂತ ಕೂಗ್ತಾರೆ. ಅದೇ ಟೈಮಿಗೆ ಹೀರೋ ಕೂಡ ಅಲ್ಲೇ ಇರ್ತಾರೆ. ಏನು ಸೆಕ್ರೆಟರಿ ಕಿಮ್ ನನ್ನೇನು ನೆನೆಸ್ಕೋತಿದ್ದೀರಾ ಅಂತ ಹೇಳ್ತಾರೆ. ಇದು ನೋಡಿ ಸೆಕ್ರೆಟರಿ ಕಿಮ್ಗೆ ಫುಲ್ಲು ಶಾಕ್. ಈಗ ಸೆಕ್ರೆಟರಿ ಕಿಮ್ ಕೇಳ್ತಾಳೆ, ಸರ್ ನೀವೇನು ಮಾಡ್ತಿದ್ದೀರಾ ಇಲ್ಲಿ, ನಾನು ಇಲ್ಲಿದ್ದೀನಿ ಅಂತ ನಿಮ್ಗೆ ಹೆಂಗೆ ಗೊತ್ತಾಯ್ತು ಅಂತ ಕೇಳ್ತಿರ್ತಾರೆ.
ಅದಕ್ಕೆ ಹೀರೋ ಹೇಳ್ತಾನೆ, ನೀನು ಕಿಮ್ಮಿ ಜಾತ್ರ ಮಾತಾಡ್ತಿದ್ರದನ್ನ ಕೇಳಿಸ್ಕೊಂಡೆ, ನಾನು ನಿನಗೋಸ್ಕರನೇ ಇವತ್ತು ರಜೆ ತೊಗೊಂಡು ಬಂದಿದ್ದೀನಿ, ನಾವಿಬ್ಬರು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಕೇಳ್ತಿದ್ದಾನೆ. ಅದಕ್ಕೆ ಸೆಕ್ರೆಟ್ರಿ ಕಿಮ್ ಹೇಳ್ತಾಳೆ, ಇಲ್ಲ ಸರ್ ನಾನು ಇವತ್ತು ಫುಲ್ಲು ಬ್ಯುಸಿ ಇದ್ದೀನಿ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ಸುಮ್ಮನೆ ಆ ಕಡೆ ಈ ಕಡೆ ಅಡ್ಡಾಡ್ತಿದ್ಯಾ ನೀನು ಅಂತ ಹೇಳ್ತಿದ್ದಕ್ಕೆ, ನಾನು ಅಡ್ಡಾಡ್ಕೊಂಡೆ ಎಂಜಾಯ್ ಮಾಡ್ತಿದ್ದೀನಿ ಅಂತ ಹೇಳ್ತಿರ್ತಾಳೆ. ಸೆಕ್ರೆಟ್ರಿ ಕಿಮ್ ಹೇಳ್ತಾಳೆ, ಇಲ್ಲ ಸರ್ ನಾನು ಎಲ್ಲೋ ತುಂಬ ದೂರ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೆ ಅಂತ ಹೇಳ್ತಾಳೆ. ಆಗ ಹೀರೋ ಹೇಳ್ತಾನೆ, ಇದೇ ಬಟ್ಟೆಲಿ ಹೋಗ್ಬೇಕು ಅಂದ್ಕೊಂಡಿದ್ಯಾ ಅಂತ. ಆಗ ಸೆಕ್ರೆಟ್ರಿ ಕಿಮ್ ಬಟ್ಟೆ ನೋಡಿದ್ರೆ ನಾರ್ಮಲ್ ಆಗಿ ನೈಟ್ ವೇರ್ ಹಾಕೊಂಡಿರ್ತಾಳೆ. ಆಮೇಲೆ ಹೀರೋ ಹೇಳ್ತಾನೆ, ನಂಗೊಂದು ಚಾನ್ಸ್ ಕೊಟ್ಟು ನೋಡು ಸೆಕ್ರೆಟ್ರಿ ಕಿಮ್. ಹೀರೋ ಫುಲ್ಲು ರೆಡಿಯಾಗಿ ವಿತ್ ಪ್ಲಾನ್ ಎಲ್ಲ ಬಂದಿರ್ತಾನೆ. ಫಸ್ಟು ಬಂದು ಪ್ರೀಮಿಯಂ ಲಂಚ್ ಡಿನ್ನರ್ ವಿತ್ ಚೇಂಬರ್ ಆರ್ಕೆಸ್ಟ್ರಾ. ನೆಕ್ಸ್ಟ್ ನಾವು ಅಲ್ಲಿಂದ ಕ್ರೂ ಅಲ್ಲಿ ಹೋಗೋಣ, ನಂದೇ ಪ್ರೈವೇಟ್ ಇದೆಯಲ್ಲ ಅದರಲ್ಲಿ ಹೋಗೋಣ ಅಂತ ಹೇಳ್ತಿರ್ತಾನೆ. ನೆಕ್ಸ್ಟ್ ಅಲ್ಲಿಂದ ನಾವು ಹೆಲಿಕಾಪ್ಟರ್ಗೆ ಏರ್ಪೋರ್ಟಿಗೆ ಹೋಗೋಣ, ಅಲ್ಲಿಂದ ನಾನು ಪ್ರೈವೇಟ್ ಜೆಟ್ಟಲ್ಲಿ ಜಪಾನ್ಗೆ ಹೋಗೋಣ ಅಂತ ಹೇಳ್ತಿರ್ತಾನೆ. ಸೂಶಿ ಮತ್ತು ಸ್ನ್ಯಾಕ್ಸ್ನೆಲ್ಲ ತಿನ್ಕೊಂಡು ನೈಟ್ ಲೇಟಾಗಿ ಬಂದರೂ ನಡೆಯುತ್ತೆ ಅಲ್ವಾ ಅಂತ ಕೇಳ್ತಿರ್ತಾನೆ. ಅದಕ್ಕೆ ಸೆಕ್ರೆಟ್ರಿ ಕಿಮ್ ಹೇಳ್ತಾಳೆ, ನೀವು ಹೇಳಿದ ಯಾವುದು ಕೂಡ ನಡೆಯಲ್ಲ, ನನ್ನ ಹತ್ರ ಎಲ್ಲ ಯಾವುದು ಕೂಡ ಮಾಡಲ್ಲ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಹೀರೋ ಯಾಕೆ ಅಂತ ಕೇಳ್ತಾನೆ. ಅದಕ್ಕೆ ಸೆಕ್ರೆಟ್ರಿ ಕಿಮ್ ಹೇಳ್ತಾಳೆ, ನೋಡಿ ಸರ್ ಇದು ಇವತ್ತು ನಾನು ರಜಾ ತೊಗೊಂಡಿದ್ದೀನಿ, ಇದು ಯಾವುದೇ ಕಾರಣಕ್ಕೂ ನೀವು ಹೇಳ್ದಾಗೆ ನಾನು ನಡ್ಕೊಳ್ಳಲ್ಲ, ನನಗೇನು ಇಷ್ಟ ಬರುತ್ತೋ ನಾನು ಅದನ್ನೇ ಮಾಡೋದು ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ಸರಿ ಹಾಗಾದರೆ ನಿನಗೇನು ಇಷ್ಟನೋ ನಾನು ಕೂಡ ಹಂಗೆ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಸೆಕ್ರೆಟ್ರಿ ಕಿಮ್ ಹೇಳ್ತಾಳೆ, ಇಲ್ಲ ಸರ್ ನಿಮ್ಮ ಕೈಲಿ ಆಗೋದಿಲ್ಲ ಅಂತ. ಇವರಿಬ್ಬರು ಹೀಗೆ ಮಾತಾಡ್ತಿರ್ತಾರೆ, ನನ್ನ ಕೈಲಿ ಆಗುತ್ತೆ ಅಂತ. ಸೆಕ್ರೆಟ್ರಿ ಕಿಮ್ ಆಗಲ್ಲ ಅಂತ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತು ಸೆಕ್ರೆಟ್ರಿ ಕಿಮ್ ಬಸ್ ಸ್ಟಾಪಲ್ಲಿ ನಿಂತಿರೋದನ್ನ ತೋರಿಸ್ತಾರೆ. ಸೆಕ್ರೆಟ್ರಿ ಕಿಮ್ ಫುಲ್ಲು ಹ್ಯಾಪಿಯಾಗಿ ಇರ್ತಾಳೆ. ಆದರೆ ಹೀರೋ ಫುಲ್ಲು ಕನ್ಫ್ಯೂಸ್ ಆಗ್ತಾನೆ. ನಾವು ಇವತ್ತು ಬಸ್ಸಲ್ಲಿ ಹೋಗ್ತಿದ್ದೀವ ಸೆಕ್ರೆಟ್ರಿ ಕಿಮ್, ನಿನಗೆ ಗೊತ್ತಿದ್ದಾನೆ ನಾವು ಅಮೇರಿಕಾಗೆ ಯುರೋಪಲ್ಲೂ ಇಲ್ಲ, ಸುಮ್ಮನೆ ಬಸ್ ಹತ್ತಿ ಇಡೀ ಊರನ್ನ ಬರೀ ಬಸ್ಸಲ್ಲಿ ನೋಡ್ಕೊಂಡು ಹೋಗೋದಕ್ಕೆ ಇವತ್ತು ನೀನು ಪ್ಲ್ಯಾನ್ ಮಾಡಿದ್ಯಾ ಅಂತ ಕೇಳ್ತಿರ್ತಾನೆ. ಅದಕ್ಕೆ ಹೌದು ಸರ್ ಅಂತ ಹೇಳ್ತಿರ್ತಾಳೆ. ನೀನು ನಾನು ಬರ್ತಿದ್ದೀನಿ ಅಂತ ಈ ಕೆಲಸ ಎಲ್ಲ ಮಾಡೋದು ಬೇಡ ಸೆಕ್ರೆಟ್ರಿ ಕಿಮ್, ನಿನ್ಗೆ ಏನು ಇಷ್ಟ ಆಗುತ್ತೆ, ನಿನ್ನ ಮನಸ್ಸಿಗೆ ಏನು ಇಷ್ಟನೋ ಅದನ್ನು ಮಾಡು ಅಂತ ಹೇಳ್ತಿರ್ತಾನೆ. ಅದಕ್ಕೆ ಸೆಕ್ರೆಟ್ರಿ ಕಿಮ್ ಹೇಳ್ತಾಳೆ, ಇಲ್ಲ ಸರ್ ನನಗೆ ಯಾವಾಗಲೂ ಬಸ್ಸಲ್ಲಿ ಟ್ರಾವೆಲ್ ಮಾಡುವಾಗ ಸುಮ್ಮನೆ ಹಾಗೆ ಕೂತಿರ್ಬೇಕು, ಲಾಸ್ಟ್ ಸ್ಟಾಪ್ವರೆಗೂ ನಂಗೆ ತುಂಬ ಖುಷಿ ಆಗುತ್ತೆ ಅಂತೆಲ್ಲ ಹೇಳ್ತಿರ್ತಾಳೆ. ಆಗ ಸೆಕ್ರೆಟ್ರಿ ಕಿಮ್ ಹೇಳ್ತಾಳೆ, ಸರ್ ನಿಮ್ಗೆ ಇದೆಲ್ಲ ಕಷ್ಟ ಆಗುತ್ತೆ ಅಲ್ವಾ, ನೀವು ಯಾವತ್ತೂ ಯಾರು ಅನ್ನೋನ್ ಪರ್ಸನು ಗಾಡಿ ಓಡಿಸಿದ್ರೆ ನಿಮಗೆ ಕುತ್ಕೊಳ್ಳೋಕ್ಕೆ ಇಷ್ಟ ಆಗಲ್ಲ, ನಿಮಗೆ ತುಂಬ ಕಷ್ಟ ಆಗುತ್ತೆ ಅನಿಸುತ್ತೆ, ಅದಕ್ಕೆ ನೀವು ಯಾವಾಗಲೂ ನನ್ನ ಹತ್ರನೇ ಗಾಡಿ ಓಡಿಸೋದಕ್ಕೆ ಕೊಡ್ತಿದ್ರಿ ಅಲ್ವಾ, ನಿಮಗೆ ಕಷ್ಟ ಆಗುತ್ತೆ ಅಂತ ಎಲ್ಲ ಹೇಳಿ ಸೆಕ್ರೆಟ್ರಿ ಕಿಮ್ ಹೀರೋನ ಫುಲ್ಲು ರೇಗಿಸ್ತಾ ಇರ್ತಾಳೆ. ಹಾಗೆ ನಗ್ತಿರುವಾಗ ಅಲ್ಲಿಗೆ ಬಸ್ ಬರುತ್ತೆ. ಹೀರೋ ಹೇಳ್ತಾನೆ, ಸರಿ ಬಾ ಬಸ್ ಹತ್ತೋಣ ಅಂತ. ಆಗ ಸೆಕ್ರೆಟ್ರಿ ಕಿಮ್ಗೆ ಫುಲ್ಲು ಶಾಕ್ ಆಗುತ್ತೆ, ಸರ್ ನಿಜವಾಗ್ಲೂ ನೀವು ಬರ್ತೀರಾ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ನಾನು ಹಿಂಗೆ ಮುಂಚೆನೇ ಹೇಳಿದ್ದೆ ಅಲ್ವಾ, ಇವತ್ತು ನೀನು ಹೇಗೆ ಹೇಳ್ತೀಯೋ ನಾನು ಹಾಗೆ ನಡ್ಕೋತೀನಿ ಅಂತ. ಅದಕ್ಕೆ ಅವರಿಬ್ಬರು ಬಸ್ ಹತ್ತುತ್ತಾರೆ. ಸೆಕ್ರೆಟ್ರಿ ಕಿಮ್ ಹೇಳ್ತಾಳೆ, ಸರ್ ಇವತ್ತು ನಾನೇ ನಾವಿಬ್ರಿಗೋಸ್ಕರ ಟಿಕೆಟ್ ತೊಗೋತೀನಿ ಅಂತ ಹೇಳ್ತಿರ್ತಾಳೆ. ಅಲ್ಲಿ ಅವಳು ಸ್ಕ್ಯಾನ್ ಮಾಡಿದ್ರೆ ಅದರಲ್ಲಿ ಹೇಳುತ್ತೆ ನಿಮ್ಮ ಅಕೌಂಟಲ್ಲಿ ಅಮೌಂಟ್ ಕಮ್ಮಿ ಇದೆ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ಇಲ್ಲಿ ಅವಮಾನ ಮಾಡೋ ಮಿಷಿನ್ ಕೂಡ ಇಟ್ಟಿದ್ದಾರಾ ಅಂತ. ಅದಕ್ಕೆ ಸೆಕ್ರೆಟ್ರಿ ಕಿಮ್ ಪಟ್ಟಂತ ಕ್ಯಾಶ್ ತೆಗೆದು ಅವರಿಗೆ ಕೊಡ್ತಾಳೆ. ಇದೆಲ್ಲ ಹೀರೋಗೆ ಹೊಸ್ದಾಗಿರುತ್ತೆ. ಹೀರೋಗೆ ಇದರಲ್ಲಿ ಹೇಗೆ ಟ್ರಾವೆಲ್ ಮಾಡೋದು, ಹೇಗೆ ನಿಂತ್ಕೊಳ್ಳೋದು ಅಂತ ಅದ್ರ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಬಸ್ಸು ಫುಲ್ಲು ರಶ್ ಇರುತ್ತೆ, ಒಂದು ಸೀಟ್ ಕೂಡ ಖಾಲಿ ಇರೋದಿಲ್ಲ. ಅದಕ್ಕೆ ಹೀರೋ ಮತ್ತು ಸೆಕ್ರೆಟ್ರಿ ಕಿಮ್ ನಿಂತ್ಕೊಂಡು ಟ್ರಾವೆಲ್ ಮಾಡ್ತಿರ್ತಾರೆ. ಹೀರೋಗೆ ಬಸ್ಸಲ್ಲಿ ಹೇಗೆ ಏನನ್ನ ಹಿಡ್ಕೋಬೇಕು ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಆಗ ಸೆಕ್ರೆಟ್ರಿ ಕಿಮ್ನ ನೋಡಿ ಕಂಬಿನ ಹಿಡ್ಕೋತಾರೆ. ಆಗ ಹೀರೋ ಹೇಳ್ತಾರೆ, ನನ್ನಂಥ ಹೈಟ್ ಆಗಿರೋ ವ್ಯಕ್ತಿಗೆ ಈ ಬಸ್ಸು ಸರಿ ಹೋಗಲ್ಲ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಸೆಕ್ರೆಟ್ರಿ ಕಿಮ್ ಮೇಲ್ಗಡೆನೂ ಹ್ಯಾಂಗ್ ಮಾಡಿರ್ತಾರೆ ಸರ್, ಅದನ್ನು ಹಿಡ್ಕೊಳ್ಳಿ ಅಂತ ಹೇಳ್ತಿರ್ತಾಳೆ. ಅಲ್ಲಿ ಒಂದು ಸೀಟ್ ಖಾಲಿ ಆಗುತ್ತೆ. ಆಗ ಹೀರೋ ಹೇಳ್ತಾನೆ, ಸೆಕ್ರೆಟ್ರಿ ಕಿಮ್ ಬನ್ನಿ ಕುತ್ಕೊಳ್ಳಿ ಅಂತ. ಅದೇ ಟೈಮ್ಗೆ ಸೆಕ್ರೆಟ್ರಿ ಕಿಮ್, ಇಲ್ಲ ಸರ್ ನೀವೇ ಕುತ್ಕೊಳ್ಳಿ ಅಂತ ಹೇಳೋಷ್ಟೊತ್ತಿಲಿ ಇಲ್ಲ ನಾನೇ ಕೂತ್ಕೋತೀನಿ ಅಂತ ಹೋಗಿ ಕೂತ್ಕೋತಾಳೆ. ಒಂದು ಸ್ವಲ್ಪ ದೂರ ಬಸ್ ಹೋಗಿದ ತಕ್ಷಣ ಇನ್ನೊಂದು ಸ್ಟಾಪಲ್ಲಿ ಸಡನ್ ಆಗಿ ಬ್ರೇಕ್ ಹೊಡಿತಾರೆ. ಹೀರೋಗೆ ಬ್ಯಾಲೆನ್ಸ್ ತಪ್ಪಿ ಹೋಗಿ ಸೆಕ್ರೆಟ್ರಿ ಕಿಮ್ ತೊಡೆ ಮೇಲೆನೆ ಕುತ್ಕೊಬಿಡ್ತಾರೆ. ಹೀರೋ ಫುಲ್ಲು ಶಾಕ್ ಆಗಿಬಿಡ್ತಾನೆ. ಈ ಥರ ಆಗುತ್ತೆ ಅಂತ ಹೀರೋ ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ. ಈ ಥರ ನಡೆದಾಗ ಬಸ್ಸಲ್ಲಿರೋರೆಲ್ಲ ಹೀರೋನ ನೋಡಿ ನಗ್ತಾ ಇರ್ತಾರೆ, ಹೇಳ್ತಿರ್ತಾರೆ ಅವ್ನ ಕಾಲಲ್ಲಿ ಶಕ್ತಿ ಇಲ್ವಾ, ನೀನು ನೋಡ್ದ ಏನಾಯಿತು ಅಂತ ಹಾಗೆ ಹೇಗೆ ಅಂತ ಎಲ್ಲರೂ ಮಾತಾಡ್ತಿರ್ತಾರೆ. ಹೀರೋ ಫುಲ್ಲು ಶಾಕಲ್ಲಿ ಎದ್ದು ನಿಂತ್ಕೊಂಡು ಸಪ್ಪೆ ಮುಖ ಹಾಕೊಂಡು ನಿಂತಿರ್ತಾರೆ. ಸೆಕ್ರೆಟ್ರಿ ಕಿಮ್ ಮಾತ್ರ ಫುಲ್ಲು ನಗ್ತಾನೆ ಇರ್ತಾಳೆ. ಈಗ ಸೀನು ಶಿಫ್ಟ್ ಆಗುತ್ತೆ. ಈಗ ಸೀನು ಶಿಫ್ಟ್ ಆಗಿ ಮಿಸ್ ಪಾಂಗ್ ಮತ್ತು ಕಿಮಿಜಾ ಮತ್ತು ಮಿಸ್ಟರ್ ಜೋನ ತೋರಿಸ್ತಾರೆ. ಅವ್ರು 3 ಜನನೂ ಕೆಲಸ ಮುಗಿಸ್ಕೊಂಡು ಮನೆಗೆ ಅಂತ ಹೋಗ್ತಿರ್ತಾರೆ. ಆಗ ಮಿಸ್ಟರ್ ಜೋ ಹೇಳ್ತಾರೆ, ಬನ್ನಿ ಎಲ್ಲಾದರೂ ಲಂಚ್ ಮತ್ತು ಡ್ರಿಂಕ್ಸಿಗೆ ಹೋಗೋಣ ಅಂತ.
ಅದಕ್ಕೆ ಕಿಮಿಜ ಹೇಳ್ತಾಳೆ, ಇಲ್ಲ ಸರ್ ನಾನು ಮನೆ ನೋಡೋಕೆ ಹೋಗಬೇಕು ಅಂತ ಅಲ್ಲಿಂದ ಹೊರಟೋಗ್ತಾಳೆ. ಈಗ ಮಿಸ್ ಪಾಂಗ್ ಮತ್ತು ಮಿಸ್ಟರ್ ಜೋ ಮಾತಾಡ್ತಿರ್ತಾರೆ. ಅದಕ್ಕೆ ಅವಳು ಹೇಳ್ತಾಳೆ, ಇಲ್ಲ ನಾನು ಬರೋಕ್ಕಾಗಲ್ಲ ಅಂತ. ಅದೇ ಟೈಮ್ಗೆ ಅಲ್ಲಿಗೆ ಮಿಸ್ಟರ್ ಪಾಪ್ಯುಲರ್ ಆಗ ನೀವು ಬರ್ತೀರಾ, ನಾವು ಡ್ರಿಂಕ್ಸ್ ಮತ್ತು ಲಂಚ್ಗೆ ಅಂತ ಆಚೆ ಹೋಗ್ತಿದ್ದೀವಿ ಅಂತ ಹೇಳ್ತಿರ್ತಾಳೆ. ಇದು ಈ ಥರ ತಿನ್ನೋದ್ರಿಂದ ಸ್ಟ್ರೆಸ್ ಫುಲ್ಲು ಕಮ್ಮಿ ಆಗುತ್ತೆ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಮಿಸ್ಟರ್ ಪಾಪ್ಯುಲರ್ ಹೇಳ್ತಾರೆ, ನನಗೆ ಸ್ಟ್ರೆಸ್ ಕಮ್ಮಿ ಮಾಡ್ಕೋಬೇಕು ಅಂದರೆ ತುಂಬ ಹಾರ್ಡ್ ವರ್ಕ್ ಮಾಡಬೇಕು, ಕೆಲಸದಲ್ಲಿ ಪ್ರಾಮಾಣಿಕವಾಗಿ ಮಾಡಬೇಕು, ಪರ್ಫೆಕ್ಟಾಗಿ ಮಾಡಿದ್ರೆ ನನ್ನ ಸ್ಟ್ರೆಸ್ ಎಲ್ಲ ಫುಲ್ಲು ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಅದಕ್ಕೆ ಮಿಸ್ಟರ್ ಜೋ ಹೇಳ್ತಾರೆ, ಪರವಾಗಿಲ್ಲ ನಾವಿಬ್ಬರು ಹೋಗೋಣ ಬಾ ಅಂತ. ಆದರೆ ಮಿಸ್ ಪಾಂಗ್ ನಾನು ನಿನ್ನ ಜೊತೆ ಬರಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಈಗ ಸೀನು ಶಿಫ್ಟ್ ಆಗುತ್ತೆ. ಈಗ ಕಿಮಿಜಾನ ತೋರಿಸ್ತಾರೆ. ಕಿಮಿಜಾ ಒಂದು ರೆಂಟೆಡ್ ಹೌಸ್ನ ಹುಡುಕ್ತಿರ್ತಾಳೆ. ಒಂದು ಮನೆ ಅವಳಿಗೆ ಇಷ್ಟ ಆಗುತ್ತೆ, ಅದನ್ನ ಫೈನಲ್ ಮಾಡ್ತಾರೆ. ಅವಳು ಬ್ರೋಕರ್ ಹತ್ರ ಮಾತಾಡ್ತಿರ್ತಾಳೆ, ಈ ಮನೆ ನನಗೆ ಸಿಗುತ್ತಾ ಅಂತ. ಅದಕ್ಕೆ ಯಾಕೆ ಸಿಗೋದಿಲ್ಲ ಅಂತ ಹೇಳ್ತಿರ್ತಾರೆ. ಮೇಲ್ಗಡೆ ಟೆರೆಸ್ ಅಲ್ಲಿ ಒಂದು ಹುಡುಗ ಇರ್ತಾನೆ, ಅವನು ಎಲ್ಲ ಥರ ವೆಜಿಟೇಬಲ್ಸ್ನ ಅವನೇ ಬೆಳಿತಾನೆ ಅಂತೆಲ್ಲ ಹೇಳ್ತಿರ್ತಾರೆ. ಆಗ ಕಿಮಿಜಾ ಹೇಳ್ತಾಳೆ, ಮೋಸ್ಟ್ಲಿ ಅವರು ತುಂಬ ಹಾರ್ಡ್ ವರ್ಕರ್ ಅನಿಸುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತೆಲ್ಲ ಮಾತಾಡ್ತಿರ್ತಾಳೆ. ಅದಕ್ಕೆ ಟೆರೆಸ್ ನೋಡಿಲ್ಲ ಅಲ್ವಾ, ಹೋಗಿ ಟೆರೆಸ್ನ ನೋಡು ಅಂತ ಹೇಳ್ತಾರೆ. ಅದಕ್ಕೆ ಕಿಮಿಜಾ ಹೇಳ್ತಾಳೆ, ಟೆರೆಸ್ ಕೂಡ ಸಿಗುತ್ತಾ ಅಂತ. ಅದಕ್ಕೆ ಹೇಳ್ತಾಳೆ, ಎಲ್ಲರಿಗೂ ಅದು ಅವೈಲಬಲ್ ಇರುತ್ತೆ, ಯಾರು ಬೇಕಾದರೂ ಟೆರೆಸ್ನ ಯೂಸ್ ಮಾಡ್ಬೋದು ಅಂತ ಹೇಳ್ತಿರ್ತಾಳೆ. ಈಗ ಬ್ರೋಕರ್ಗೆ ಒಂದು ಕಾಲ್ ಬರುತ್ತೆ. ಅದಕ್ಕೆ ಕಿಮಿಜಾಗೆ ಹೇಳ್ತಾಳೆ, ನೀನು ಹೋಗಿ ಟೆರೆಸ್ ನೋಡ್ತಿರು ಅಂತ ಹೇಳ್ಬಿಟ್ಟು ಅವಳು ಫೋನಲ್ಲಿ ಮಾತಾಡ್ತಿರ್ತಾಳೆ. ಕಿಮಿಜಾ ಒಬ್ಳೆ ಟೆರೆಸ್ ನೋಡೋದಕ್ಕೆ ಅಂತ ಹೋಗ್ತಾಳೆ. ಈಗ ಸೀನು ಶಿಫ್ಟ್ ಆಗುತ್ತೆ. ಈಗ ಮಿಸ್ಟರ್ ಪಾಪ್ಯುಲರ್ನ ತೋರಿಸ್ತಾರೆ. ಮಿಸ್ಟರ್ ಪಾಪ್ಯುಲರ್ ಸೂಟ್ ಹತ್ರ ಮಾತಾಡ್ತಿರ್ತಾರೆ, ನೀನು ಮತ್ತೆ ಲೂಸ್ ಆಗಿಬಿಟ್ಟ ಫ್ರೆಂಡ್, ನಿನ್ನನ್ನು ಯಾವಾಗಲೂ ರೆಡಿ ಮಾಡೋದೆ ನನಗೊಂದು ಪ್ರಾಬ್ಲಮ್ಮು, ನನಗೂ ಗೊತ್ತು ನನ್ನ ಹತ್ರ ಒಂದೇ ಸೂಟ್ ಇರೋದು ಅಂತೆಲ್ಲ ಮಾತಾಡ್ಕೋತಿರ್ತಾರೆ. ಅದೇ ಟೈಮ್ಗೆ ಅಲ್ಲಿಗೆ ಕಿಮಿಜಾ ಕೂಡ ಬರ್ತಾಳೆ. ಇದನ್ನು ನೋಡಿ ಮಿಸ್ಟರ್ ಪಾಪ್ಯುಲರ್ ಫುಲ್ಲು ಶಾಕ್ ಆಗಿ ಹೇಳ್ತಾರೆ, ನೀನು ಈ ಥರ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ, ನೀನು ನನ್ನ ಹುಡಿಕೊಂಡು ಇಷ್ಟು ದೂರದವರೆಗೂ ಬಂದುಬಿಟ್ಟಿದ್ಯಾ ಅಂತೆಲ್ಲ ಹೇಳ್ತಿರ್ತಾರೆ. ಆಗ ಅವನು ಹೇಳ್ತಾನೆ, ಹೌದು ನನ್ನ ಹತ್ರ ಒಂದೇ ಸೂಟ್ ಇರೋದು, ನೀನು ನನ್ನ ಇಮೇಜ್ನ ಡ್ಯಾಮೇಜ್ ಮಾಡಬೇಡ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಕಿಮಿಜಾ ಹೇಳ್ತಾಳೆ, ಹಾಗೆಲ್ಲ ಏನೂ ಇಲ್ಲ, ನಾನು ಬರೀ ಇಲ್ಲಿ ಒಂದು ರೆಂಟೆಡ್ ಹೌಸ್ ಹುಡುಕ್ತಿದ್ದೆ, ನಾನು ಇಲ್ಲಿಗೆ ಶಿಫ್ಟ್ ಆಗ್ತಿದ್ದೀನಿ ಅಂತ ಹೇಳ್ತಿರ್ತಾಳೆ. ಮಿಸ್ಟರ್ ಪಾಪ್ಯುಲರ್ ಹೇಳ್ತಾನೆ, ನಾನು MM ಗ್ರೂಪಲ್ಲಿ ಪರ್ಫೆಕ್ಟ್ ಎಂಪ್ಲಾಯಿ, ನನಗೊಂದು ತುಂಬ ದೊಡ್ಡ ರೆಪ್ಯುಟೇಷನ್ ಇದೆ, ನೀನು ಅದನ್ನೆಲ್ಲ ಹಾಳು ಮಾಡಬೇಡ, ನೀನು ನಾನು ನೋಡಿದೆ ಅನ್ನೋದನ್ನು ಯಾರಿಗೂ ಹೇಳಬೇಡ ಅಂತ ಹೇಳ್ಬಿಟ್ಟು ಅವನು ಅಲ್ಲಿಂದ ಹೋಗೋದಕ್ಕೆ ಹೇಳ್ತಾನೆ. ಆಗ ಕಿಮಿಜಾ ಕೇಳ್ತಾಳೆ, ಸರ್ ಅವತ್ತು ನಿಮ್ಮ ಕೋಟಿಂದ ಒಂದು ಬಟನ್ ಬಿದ್ದೋಯ್ತಲ್ಲ, ಅದನ್ನು ನೀವು ಹೆಂಗೆ ಮ್ಯಾನೇಜ್ ಮಾಡಿದ್ರಿ ಅಂತ ಕೇಳ್ತಿರ್ತಾಳೆ. ಅವಾಗ ಅವನು ಹೇಳ್ತಾನೆ, ಈ ಥರ ಎಲ್ಲ ಬರುತ್ತೆ ಅಂತಲೇ ನಾನೊಂದು ದೊಡ್ಡದು ಡಬ್ಬದ ತುಂಬ ಬಟನ್ಸ್ನ ಇಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತಿರ್ತಾನೆ. ಇದು ನೋಡಿ ಕಿಮಿಜಾಗೆ ಫುಲ್ಲು ಶಾಕ್ ಆಗುತ್ತೆ. ಆಮೇಲೆ ಅವಳು ಅಲ್ಲಿಂದ ಹೊರಟೋಗ್ತಾಳೆ. ಈಗ ಸೀನು ಶಿಫ್ಟ್ ಆಗುತ್ತೆ. ಈಗ ಹೀರೋ ಮತ್ತು ಸೆಕ್ರೆಟರಿ ಕಿಮ್ನ ತೋರಿಸ್ತಾರೆ. ಅವರಿಬ್ರು ಒಂದು ಡಾಬಾಗೆ ಅಂತ ಹೋಗ್ತಿರ್ತಾರೆ. ಆದರೆ ಹೀರೋಗೆ ಅದು ಸ್ವಲ್ಪ ಅನ್ಕಂಫರ್ಟಬಲ್ ಅನಿಸುತ್ತೆ. ಆಗ ಹೀರೋ ಹೇಳ್ತಾನೆ, ನಿನಗೆ ಮೋಸ್ಟ್ಲಿ ನನ್ನ ಮನೆಗೆ ಓಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ಯಾ ಅನಿಸುತ್ತೆ ಅಂತ ಹೇಳ್ತಿರ್ತಾನೆ. ಆಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಹಾಂ ಸರ್ ಪರವಾಗಿಲ್ಲ ನೀವು ಹೋಗಿ ಅಂತ. ಅದಕ್ಕೆ ಹೀರೋ ಓಡ್ಕೊಂಬಂದು ಹೇಳ್ತಾನೆ, ಇಲ್ಲ ನಾನು ಇವತ್ತು ನಿನ್ನ ಜೊತೆನೇ ಇರ್ತೀನಿ, ನಿನಗೆ ಇಷ್ಟ ಆಗಿರೋದನ್ನೇ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ಈಗ ಅವರು ಡಾಬಾ ಒಳಗಡೆ ಹೋಗಿ ಇಬ್ರಿಗೆ ಊಟ ಕೊಡಿ ಅಂತ ಕೇಳ್ಬಿಟ್ಟು ಅವರಿಬ್ರು ಹೋಗಿ ಕೂತ್ಕೋತಾರೆ. ಸೆಕ್ರೆಟರಿ ಕಿಮ್ನ ಕೇಳ್ತಾರೆ, ನಿನಗೆ ಈ ಜಾಗನೇ ತುಂಬ ಫೇವ್ರೇಟಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನಾವು ತುಂಬ ಸಾಲದಲ್ಲಿದ್ದರೂ ಕೂಡ ನಮ್ಮಪ್ಪ ನನ್ನ ಸಿಸ್ಟರ್ಸ್ ಜೊತೆ ನನ್ನನ್ನು ಇಲ್ಲಿಗೆ ಕರ್ಕೊಬರ್ತಿದ್ದು ಅಂತ ಹೇಳ್ತಿರ್ತಾಳೆ. ಅದೇ ಟೈಮಿಗೆ ಅವಳೊಂದು ಚಿಕನ್ ಪೀಸ್ನ ಹೀರೋಗೆ ಕೊಟ್ಟು ಮತ್ತೆ ಕಿತ್ಕೊಂಡು ಬಾಯ್ಗೆ ಹಾಕೋಬಿಡ್ತಾಳೆ. ಇದು ಹೀರೋಗೆ ಸ್ವಲ್ಪ ಕಂಫರ್ಟಬಲ್ ಅನಿಸುತ್ತೆ, ಖುಷಿಯಾಗೂ ಇರ್ತಾನೆ. ಆಗ ಕಾಲ ಮೇಲೆ ಕಾಲು ಹಾಕೊಳ್ಳೋಕೆ ಆ ಟೇಬಲ್ಗೆ ಒದ್ಬಿಡ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನಾನು ನಿಮಗೆ ತಿನ್ನ ಕೊಡಿಸ್ಲಿಲ್ಲ ಅಂತಾನೆ ತಾನೇ ನೀವು ಒದ್ದಿದ್ದು ಅಂತ. ಆಗ ಹಾಗೆಲ್ಲ ಏನೂ ಇಲ್ಲ ಅಂತ ಹೇಳ್ತಿರ್ತಾನೆ. ಈಗ ಹೀರೋ ಸೆಕ್ರೆಟರಿ ಕಿಮ್ನ ತಂದೆ ಬಗ್ಗೆ ಕೇಳ್ತಾರೆ, ನಿಮ್ಮ ತಂದೆ ಏನು ಮಾಡ್ತಿದ್ರು ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಅವರು ರಾಕ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಿದ್ರು ಅಂತ. ಅದಕ್ಕೆ ಹೀರೋ ಶಾಕಲ್ಲಿ ಅಂತ ಕೇಳಿದಾಗ ಒಂದು ಬ್ಯಾಂಡಿಗೆ ಅವರು ಗಿಟಾರ್ ಬಾರಿಸ್ತಿದ್ರು ಅಂತ ಹೇಳ್ತಿರ್ತಾರೆ. ಆಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನಮ್ಮ ತಂದೆ ಫಸ್ಟು ಒಂದು ಚಿಕ್ಕದು ಆಫೀಸ್ ಥರ ಏನೋ ಮಾಡ್ಕೊಂಡಿದ್ರು, ಅದರಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲ ಅವ್ರಿಗೆ ಮೋಸ ಮಾಡಿ ದುಡ್ಡನ್ನೆಲ್ಲ ಎತ್ಕೊಂಡು ಹೋಗ್ಬಿಟ್ರು ಅಂತ ಹೇಳ್ತಿರ್ತಾಳೆ. ಆಗ ಹೀರೋ ಹೇಳ್ತಾನೆ, ಅದೇ ಕಾರಣಕ್ಕೆ ಅಲ್ವಾ ನೀನು ಬೇಗ ಕೆಲ್ಸಕ್ಕೆ ಸೇರ್ಕೊಂಡಿದ್ದು ಅಂತ. ಆಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನನ್ನ ತಂದೆ ಗಾರೆ ಕೆಲಸ ಕೂಡ ಮಾಡಿದ್ರು, ಆದರೆ ಅವ್ರ ಕೈಯಲ್ಲಿ ಅದು ಆಗಲಿಲ್ಲ, ಅವ್ರಿಗೆ ಏಟಾಗೋದು ಜಾಸ್ತಿ ಆಗ್ತಿತ್ತು, ಅದರಿಂದ ಅವರು ಬಿಟ್ಬಿಟ್ರು. ಅವರು ಲೋನ್ ತೊಗೊಂಡು ಲಾಟ್ರಿ ಕೂಡ ತೊಗೋತಿದ್ರು, ಯಾಕಂದಾದ್ರೂ ಜಾಕ್ಪಾಟ್ ಹೊಡೀಲಿ ಅಂತ, ಅದು ಕೂಡ ಆಗಲಿಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಅವ್ರು ಇದನ್ನೆಲ್ಲ ತುಂಬ ಖುಷಿಯಾಗಿ ಮಾಡ್ತಿರ್ಲಿಲ್ಲ, ಅವರು ನಮಗೋಸ್ಕರ ಅಂತ ಮಾಡ್ತಿದ್ರು, ಬಟ್ ಅದೇನೂ ಆಗಲಿಲ್ಲ ಅಂತ ಹೇಳ್ತಿರ್ತಾಳೆ. ಈಗ ನಮ್ಮ ತಂದೆ ಕೂಡ ಖುಷಿಯಾಗಿದ್ದಾರೆ, ಹಾಗೆ ನನ್ನ ಸಿಸ್ಟರ್ ಏನು ಅಂದ್ಕೊಂಡಿದ್ದು ಅದನ್ನೇ ಮಾಡ್ತಿದ್ದಾರೆ ಅಂತ ಹೇಳಿ ಅವಳು ಸ್ಮೈಲ್ ಮಾಡ್ತಿರ್ತಾಳೆ. ಆಗ ಹೀರೋ ಹೇಳ್ತಾನೆ, ನಿಂಗೆ ಇದನ್ನೆಲ್ಲ ನೋಡಿದ್ರೆ ಕೋಪ ಬರೋದಿಲ್ವಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಹಾಗೆಲ್ಲ ಏನೂ ಇಲ್ಲ ಅಂತ. ಆಗ ಹೀರೋ ಹೇಳ್ತಾನೆ,
ನಮ್ಮ ಲೈಫಲ್ಲಿ ನಾವು ಬೇರೆಯವ್ರ ಖುಷಿಗೋಸ್ಕರ ನಮ್ಮ ಲೈಫಲ್ಲಿರೋ ಖುಷಿನ ನಾವು ಸ್ಯಾಕ್ರಿಫೈಸ್ ಮಾಡ್ತೀವಿ. ಫಸ್ಟು ನೀನು ಖುಷಿಯಾಗಿರು, ಆಮೇಲೆ ಎಲ್ಲರೂ ಖುಷಿಯಾಗಿರ್ತಾರೆ ಅಂತ ಹೇಳ್ತಿರ್ತಾನೆ. ಹೀಗೆ ಅದ್ರ ಬಗ್ಗೆ ತುಂಬ ಡಿಸ್ಕಷನ್ ನಡೀತಿರುತ್ತೆ. ಹೀರೋ ಮತ್ತು ಸೆಕ್ರೆಟರಿ ಕಿಮ್ ಡಿನ್ನರ್ ಮುಗಿಸಿ ಅಲ್ಲಿಂದ ಆಚೆ ಹೋದ್ಮೇಲೆ ಹೀರೋ ಕೇಳ್ತಾನೆ ಮತ್ತೆ ಇವಾಗ ಏನು ಪ್ಲ್ಯಾನು ಅಂತ. ಅಲ್ಲಿ ನೋಡಿದ್ರೆ ಒಂದು ಸಾಫ್ಟ್ ಐದು ಮಷೀನ್ ಇರುತ್ತೆ. ಸೆಕ್ರೆಟರಿ ಕಿಮ್ ಓಡೋಗ್ತಾಳೆ. ನನಗೆ ಸಾಫ್ಟ್ ಐಸ್ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಹೀರೋ ಈಗಲೂ ಇಷ್ಟಪಡ್ತೀಯಾ ಅಂತ ಕೇಳ್ತಿರ್ತಾನೆ. ಅದಕ್ಕೆ ಹೀರೋಗೆ ನೆನಪಾಗುತ್ತೆ, ಹೌದು ನೀನು ಫಾರ್ಮಲ್ಲಿ ಬರ್ದಿದ್ದೆ ಅಲ್ವಾ ನಿನಗೆ ಸಾಫ್ಟ್ ಐ ಅಂದರೆ ಇಷ್ಟ ಅಂತ. ಸೆಕ್ರೆಟರಿ ಕಿಮ್ ತುಂಬ ಸತಿ ಟ್ರೈ ಮಾಡ್ತಾಳೆ, ಆದರೆ ಒಂದು ಸಾಫ್ಟ್ ಐನೂ ಕೂಡ ಗೆಲ್ಲೋದಕ್ಕೆ ಆಗೋದಿಲ್ಲ. ಹೀರೋ ತುಂಬ ಬಿಲ್ಡಪ್ಪಲ್ಲಿ ನಾನು ಗೆಲ್ತೀನಿ ಅಂತ ಹೋಗ್ತಾನೆ, ಆದರೆ ಹೀರೋ ಕೂಡ ತುಂಬ ಸತಿ ಸೋತಾಗ್ತಾನೆ. ಆಗ ಸೆಕ್ರೆಟರಿ ಕಿಮ್ ಫುಲ್ಲು ನಗ್ತಾ ಇರ್ತಾಳೆ. ಹೀರೋ ಈ ಮಿಷಿನ್ ಎಷ್ಟಿರ್ಬೋದು ಇದನ್ನೇ ಕೊಂಡ್ಕೋತೀನಿ ಅಂತ ಹೇಳ್ತಿರ್ತಾನೆ. ಆಗ ಸೆಕ್ರೆಟರಿ ಕಿಮ್ ಬೇಡ ನಡಿ ಇವಾಗ ಇಲ್ಲಿಂದ ಹೊರಡೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಈಗ ಹೀರೋ ಮತ್ತು ಸೆಕ್ರೆಟರಿ ಕಿಮ್ ಮನೆ ಹತ್ರ ಬರ್ತಾರೆ. ಈಗ ಹೀರೋ ಕೇಳ್ತಾನೆ, ನಾಳೆಯಿಂದ ನೀನು ಕೆಲ್ಸಕ್ಕೆ ಬರ್ತೀಯ ಅಲ್ವಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಹಾಂ ಸರ್ ನಾಳೆಯಿಂದ ಕೆಲ್ಸಕ್ಕೆ ಬರ್ತೀನಿ, ನಾಳೆಯಿಂದ ಎಲ್ಲನೂ ನಿಮ್ಮಿಷ್ಟದಂತೆ ನಡೆಯುತ್ತೆ ಪ್ರೆಸಿಡೆಂಟ್ ಅಂತ ಹೇಳ್ತಿರ್ತಾಳೆ. ಆಗ ಅವರಿಬ್ಬರು ಅಲ್ಲಿಂದ ಹೊರಡ್ತಾರೆ. ಈಗ ಸೀನು ಶಿಫ್ಟ್ ಆಗುತ್ತೆ. ಈಗ ಬೆಳಗ್ಗೆ ಆಗಿ ಸೆಕ್ರೆಟರಿ ಕಿಮ್ನ ತೋರಿಸ್ತಾರೆ. ಸೆಕ್ರೆಟರಿ ಕಿಮ್ಮು ಹ್ಯಾಂಕವ್ಗೆ ಹೇಳ್ತಿರ್ತಾಳೆ ಮನೇನ ಜೋಪಾನವಾಗಿ ನೋಡ್ಕೊ ಅಂತ. ಆಗ ಫುಲ್ ಸ್ಮೈಲ್ ಮಾಡ್ತಿರ್ತಾಳೆ. ಅದೇ ಟೈಮ್ಗೆ ಸೆಕ್ರೆಟರಿ ಕಿಮ್ಗೆ ಬ್ಲೈಂಡ್ ಐಟಪ್ ಬಾಯ್ದು ಫೋನ್ ಬರುತ್ತೆ. ಅವನು ಹೇಳ್ತಾನೆ, ಸಾರಿ ನಾನು ನಿನಗೆ ನೆನ್ನೆನೆ ಕಾಲ್ ಮಾಡಬೇಕಿತ್ತು, ಆದರೆ ನಾನು ಆಚೆ ಹೋಗಿದ್ದೆ ಅದರಿಂದ ಮಾಡೋಕ್ಕಾಗಿರಲಿಲ್ಲ. ನೀನು ನನಗೆ ಹುಡ್ಕಕ್ಕೆ ಹೇಳಿದಲ್ಲ ಒಂದು ಇನ್ಫಾರ್ಮೇಷನ್ನ, ಅದು ನನಗೆ ಸಿಕ್ಕಿದೆ, ಆದರೆ ಅದ್ರ ಬಗ್ಗೆ ಜಾಸ್ತಿ ಏನೋ ಇನ್ಫಾರ್ಮೇಷನ್ ಸಿಕ್ಕಿಲ್ಲ ಅಂತ ಹೇಳ್ತಿರ್ತಾನೆ. ಆಗ ಅವನು ಹೇಳ್ತಾನೆ, ಗ್ರೂಪ್ ಸಿಇಒನ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಒಂದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗಲ್ಲಿ ಕಿಡ್ನಾಪ್ ಮಾಡಿ ಕೂಡಾಕಿದ್ರು. ಅವರು ಮೋಸ್ಟ್ಲಿ ಅವಾಗ 4th ಸ್ಟ್ಯಾಂಡರ್ಡ್ ಇದ್ರು ಅನಿಸುತ್ತೆ ಆ ಟೈಮಲ್ಲಿ ಅಂತ ಹೇಳ್ತಿರ್ತಾನೆ. ಅದೇ ಟೈಮ್ಗೆ ಸೆಕ್ರೆಟರಿ ಕಿಮ್ ಹೀರೋ ಹೇಳಿದ್ದು ಕೂಡ ನೆನಪಾಗುತ್ತೆ. ಅವರು ಫಸ್ಟ್ ಟೈಮ್ ಬ್ಲೈಂಡ್ ಡೇಟ್ ಅಂತ ಹೋದಾಗ ಆವಾಗ ಹೀರೋ ಹೇಳಿರ್ತಾನೆ, ನಾನು ನಮ್ಮಣ್ಣ ಒಂದೇ ಕ್ಲಾಸಲ್ಲಿ ಇದ್ವಿ, ಅವರು ನನಗೆ ತುಂಬ ರ್ಯಾಗಿಂಗ್ ಮಾಡ್ತಿದ್ರು, ನಾನು 4th ಸ್ಟ್ಯಾಂಡರ್ಡಲ್ಲಿ ಇದ್ದೆ ಅಂತೆಲ್ಲ ಹೇಳ್ತಿರ್ತಾರೆ. ಅದು ಸೆಕ್ರೆಟರಿ ಕಿಮ್ಗೆ ನೆನಪಾಗುತ್ತೆ. ಯೋಚನೆ ಮಾಡಿಕೊಂಡು ಸೆಕ್ರೆಟರಿ ಕಿಮ್ ರೋಡಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ. ಅದೇ ಟೈಮಿಗೆ ಹೀರೋ ಫ್ರೆಂಡ್ ಕೂಡ ಕಾರ್ ತಗೊಂಡು ಅಲ್ಲಿಗೆ ಬರ್ತಾರೆ. ಏನು ಯೋಚನೆ ಮಾಡ್ತಿದ್ದೀರಾ ಸೆಕ್ರೆಟರಿ ಕಿಮ್ ಅಂತ ಕೇಳ್ತಾರೆ. ಅವರಿಬ್ರು ಕಾರಲ್ಲಿ ಕೂತ್ಕೊಂಡು ಹೋಗ್ತಿರ್ತಾರೆ. ಈಗ ಆಫೀಸಲ್ಲಿ ಅವರಿಬ್ರು ಕೂತಿರೋದನ್ನ ತೋರಿಸ್ತಾರೆ. ಈಗ ಸೆಕ್ರೆಟರಿ ಕಿಮ್ ಹೀರೋ ಕಿಡ್ನಾಪಿಂಗ್ ಬಗ್ಗೆ ಹೀರೋ ಫ್ರೆಂಡ್ ಹತ್ರ ಕೇಳ್ತಾ ಇರ್ತಾಳೆ. ನಿಮ್ಗೇನಾದ್ರೂ ಗೊತ್ತಿದೆಯಾ ಹೀರೋ ಯಾವಾಗಾದ್ರೂ ಕಿಡ್ನಾಪ್ ಆಗಿದ್ರು ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಹೀರೋ ಫ್ರೆಂಡ್ ಹೇಳ್ತಾನೆ, ಇಲ್ಲ ನಂಗೆ ಆ ಥರ ಎಲ್ಲ ಏನೂ ನೆನಪಿಲ್ಲ, ನಿನಗೆ ಯಾಕೆ ಹಾಗೆ ಅನಿಸುತ್ತೆ ಅಂತ ಕೇಳಿದಾಗ, ನಾನು ಒಂದು ದಿವಸ ಎಲ್ಲ ಪೂರ್ತಿ ಒಂದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗಲ್ಲಿ ಕಿಡ್ನಾಪ್ ಮಾಡಿ ನನ್ನ ಕಟ್ಟಾಕಿದ್ರು. ಆಗ ನನ್ನ ಜೊತೆ ಒಬ್ಬ ಹುಡುಗ ಕೂಡ ಇದ್ದ, ನನಗೆ ಅನಿಸುತ್ತೆ ಅದು ಮಿಸ್ಟರ್ ಲೀನೆ ಅಂತ. ಆಗ ಹೀರೋ ಫ್ರೆಂಡ್ ಕೇಳ್ತಾನೆ, ನಿನ್ಗೆ ಯಾಕೆ ಆ ಥರ ಅನಿಸುತ್ತೆ ಅಂತ. ಆಗ ಸೆಕ್ರೆಟರಿ ಕಿಮ್ ಪಾಸ್ಟಲ್ಲಿ ನಡೆದ ಸ್ಟೋರಿನ ನೆನಪಿಸ್ಕೊಳ್ತಿರ್ತಾಳೆ. ಅವ್ರಿಗೆ ಕೇಬಲ್ ಟೈಯಿಂದ ಭಯ ಇರುತ್ತೆ. ಆಗ ಹೀರೋ ಹೇಳಿರ್ತಾನೆ, ನಿಂಗೆ ಹೆಂಗೆ ಸ್ಪೈಡರಿಂದ ಭಯ ಇದೆಯೋ ನನಗೂ ಕೂಡ ಕೇಬಲ್ ಟೈಸಿಂದ ತುಂಬ ಭಯ ಆಗುತ್ತೆ, ಯಾವತ್ತೂ ಇದನ್ನು ಯೂಸ್ ಮಾಡಬೇಡ ಅಂತ ಹೇಳಿದ್ದು ನೆನಪಾಗುತ್ತೆ. ಒಂದಿನ ಕಾಲಲ್ಲಿ ಏನೋ ಏಟಾಗಿರುತ್ತೆ ಅಂತ ಸೆಕ್ರೆಟರಿ ಕಿಮ್ ಅವ್ರ ಕಾಲಿಗೆ ಔಷಧಿ ಹಚ್ಚುವಾಗ ಕೇಬಲ್ ಟೈಯಿಂದ ಜೋರಾಗಿ ಎಳೆದು ಕಾಲಲ್ಲಿ ಕಟ್ಟಿರೋ ಮಾರ್ಕು ಹಾಗೆ ಉಳ್ಕೊಂಡಿರುತ್ತೆ. ಅದೆಲ್ಲ ನೆನಪಿಸ್ಕೋತಾಳೆ. ಆದರೆ ಹೀರೋ ಫ್ರೆಂಡಿಗೆ ಅದ್ರ ಬಗ್ಗೆ ಏನೂ ಹೇಳೋದಿಲ್ಲ. ನನಗೆ ಅನ್ಸುತ್ತೆ ಮಿಸ್ಟರ್ ಲೀನೆ ಸದ್ಯ ನನಗೆ ಆ ಹುಡುಗ ಯಾರು ಅಂತ ಗೊತ್ತಾಯ್ತು ಅಂತ ಹೇಳ್ತಾಳೆ. ಕಿಮ್ ಹೇಳ್ತಾಳೆ, ಮಿಸ್ಟರ್ ಜೋ ನಾವಿವಾಗ ಮಾತಾಡಿದ್ರ ಬಗ್ಗೆ ಏನು ಡಿಸ್ಕಸ್ ಯಾರ ಹತ್ರನೂ ಮಾಡಬೇಡಿ, ಯಾರಿಗೂ ಹೇಳಬೇಡಿ ಅಂತ ಹೇಳ್ತಿರ್ತಾಳೆ. ಆವಾಗ ಅವನು ಹೇಳ್ತಾನೆ, ಇದನ್ನು ನೀನು ಡೈರೆಕ್ಟಾಗಿ ಹೀರೋ ಹತ್ರನೇ ಕೇಳ್ಬೋದಿತ್ತಲ್ವಾ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ಅವರು ಇದನ್ನೆಲ್ಲ ಮುಚ್ಚಿಟ್ಟಿದ್ದಾರೆ ಅಂದರೆ ಅದಕ್ಕೆ ಏನಾದರೂ ಕಾರಣ ಇರುತ್ತೆ, ಇದನ್ನು ನಾನು ಕೇಳಬೇಕು ಅಂದ್ಕೊಂಡೆ ಆದರೆ ಕೇಳೋಕ್ಕೆ ಮನ್ಸು ಬರಲಿಲ್ಲ, ಅದಕ್ಕೆ ಸುಮ್ಮನಾಗ್ಬಿಟ್ಟೆ, ನೀವು ಯಾರ ಹತ್ರನೂ ಕೇಳಬೇಡಿ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಮಿಸ್ಟರ್ ಜೋ ಹೇಳ್ತಾನೆ, ನಾನು ಮಾತಾಡಿದ್ದೀನಿ ಅನ್ನೋದನ್ನೇ ಮರ್ತೋಗ್ಬಿಡ್ತೀನಿ ಅಂತ ಹೇಳ್ತಾನೆ. ಈಗ ಸೆಕ್ರೆಟರಿ ಕಿಮ್ ಮತ್ತೆ ಕಿಮಿಜಾನ ತೋರಿಸ್ತಾರೆ. ಸೆಕ್ರೆಟರಿ ಕಿಮ್ ಬಂದಿರೋದನ್ನ ನೋಡಿ ಕಿಮಿಜಾ ಕೇಳ್ತಾಳೆ, ನಿನ್ನೆ ನೀವು ರಜೆ ತಗೊಂಡಿದ್ರಲ್ಲ ಡೇ ಫುಲ್ಲು ಎಂಜಾಯ್ ಮಾಡಿದ್ರ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಹಾಂ ಹೌದು ಅಂತ. ಆಗ ಕಿಮಿಜಾ ಹೇಳ್ತಾಳೆ, ಸರಿ ಇವತ್ತು ಬೇಗ ಬಂದಿದ್ದಾರೆ, ಅವ್ರಿಗೆ ಕೆಲಸ ಇದೆಯಂತೆ ಅಂತ ಹೇಳ್ತಿರ್ತಾಳೆ. ಅದನ್ನು ನೋಡಿ ಸೆಕ್ರೆಟರಿ ಕಿಮ್ ಫುಲ್ಲು ಸ್ಮೈಲ್ ಮಾಡ್ತಿರ್ತಾಳೆ. ಹೀರೋನೇ ನೋಡಿಕೊಂಡು ಫುಲ್ಲು ಸ್ಮೈಲ್ ಆಗಿ ನಿಂತಿರ್ತಾಳೆ. ಆಗ ಹೀರೋ ಕೂಡ ನೋಡ್ತಾನೆ, ಇವ್ರ್ಯಾಕೆ ನನ್ನನ್ನು ಈ ಥರ ನೋಡ್ತಿದ್ದಾರೆ ಅಂತ ಅನ್ಕೋತಿರ್ತಾರೆ. ನಾನು ಇಷ್ಟೊಂದು ಕ್ಯೂಟಾಗಿ ಕಾಣ್ತಿದ್ದೇನೆ, ಹೀಗೆ ನನ್ನ ಯಾರಾದರೂ ನೋಡ್ತಿದ್ರೆ ನನಗೆ ದೃಷ್ಟಿ ಆಗ್ಬಿಟ್ರೆ ಏನು ಮಾಡೋದು ಅಂತೆಲ್ಲ ಮಾತಾಡ್ಕೋತಿರ್ತಾನೆ. ಆಗ ಸೆಕ್ರೆಟರಿ ಕಿಮ್ನ ಒಳಗಡೆ ಕರೀತಾರೆ. ಈಗ ಸೆಕ್ರೆಟರಿ ಕಿಮ್ ಫುಲ್ಲು ಓಡ್ಕೊಂಡು ಬರ್ತಿರ್ತಾಳೆ. ಅವಳು ಫುಲ್ಲು ಖುಷಿಯಾಗಿರ್ತಾಳೆ. ಹೀರೋ ಹೇಳ್ತಾನೆ, ಹಾಂ ನನ್ನ ಬುಕ್ಕಿನ ರೂಫಲ್ಲಿ ನಾನು ಓದಿರೋ ಬುಕ್ಕೆಲ್ಲ ಮಿಸ್ಅಪ್ ಆಗಿಬಿಟ್ಟಿದೆ, ನಾನು ಓದಿರೋದನ್ನೆಲ್ಲ ತೆಗ್ದಿಡಬೇಕು ಮತ್ತು ನಂಗೆ ಓದೋಕ್ಕೆ ಬೇಕಾಗಿರೋ ಬುಕ್ನೆಲ್ಲ ಜೋಡಿಸ್ಬೇಕು, ನೀನು ಹೆಲ್ಪ್ ಮಾಡ್ತೀಯ, ನೀನು ಯಾವಾಗ ಫ್ರೀ ಇರ್ತೀಯ ಅಂತ ಕೇಳ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನೀವು ಯಾವಾಗ ಹೇಳ್ತೀರೋ ಆವಾಗಲೇ ನಾನು ಫ್ರೀ ಇರ್ತೀನಿ ಸರ್ ಅಂತ. ಇವತ್ತು ನೈಟ್ ಓಕೆನಾ ಅಂತ ಕೇಳಿದಾಗ ಹಾಂ ಸರ್ ಅಂತ ಹೇಳ್ತಾನೆ. ನೀನು ಯಾಕೆ ಇವತ್ತು ಇಷ್ಟು ಚೇಂಜ್ ಆಗಿ ಇದೆಯಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನಿಮಗೆ ಹೆಲ್ಪ್ ಮಾಡಬೇಕು ಅಂತ ನನಗೆ ತುಂಬ ಆಸೆ ಸರ್, ನಿಮ್ಗೆ ಎಲ್ಲ ಥರ
ಹೆಲ್ಪ್ ಮಾಡೋದು ನನಗೆ ತುಂಬ ಖುಷಿ ಕೊಡುತ್ತೆ. ನಾವು ಮತ್ತೆ ಇಬ್ಬರು ಮೀಟ್ ಆಗಿರೋದು ನನಗೆ ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ತಾಳೆ. ಅದಕ್ಕೆ ಹೀರೋ ನನಗೂ ಕೂಡ ಅಂತ ಹೇಳ್ತಾನೆ. ಹಾಗೆಲ್ಲ ಮಾತಾಡಿ ಸೆಕ್ರೆಟರಿ ಕಿಮ್ ಅಲ್ಲಿಂದ ಹೊರಟೋಗ್ತಾಳೆ. ಹೀರೋ ಈಗ ತನಗೆ ತಾನೇ ಮಾತಾಡ್ಕೋತಿರ್ತಾನೆ. ಸೆಕ್ರೆಟರಿ ಕಿಮ್ನ ನೋಡಿ ಇಷ್ಟೊಂದು ಖುಷಿ ಆಗ್ಪಡ್ತಿದ್ದಾರೆ, ನಾವು ನಿನ್ನೆ ನೈಟ್ ತಾನೇ ಸಿಕ್ಕಿದ್ವಿ ಅಲ್ವಾ ಅಂತ ಹೇಳಿ ಅವನು ಕೂಡ ಸ್ಮೈಲ್ ಮಾಡ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಮಿಸ್ಟರ್ ಪಾಪ್ಯುಲರ್ನ ತೋರಿಸ್ತಾರೆ. ಮಿಸ್ಟರ್ ಪಾಪ್ಯುಲರ್ ಒಂದು ಫೈಲ್ನ ತಗೊಂಡು ಹೋಗ್ತಿರ್ತಾರೆ. ಅಲ್ಲಿ ಕಿಮಿಜಾ ಮತ್ತೆ ಮಿಸ್ ಬಾಂಗು ಕುತ್ಕೊಂಡು ಮಾತಾಡ್ತಿರ್ತಾರೆ. ಆಗ ಅದು ಮಿಸ್ಟರ್ ಪಾಪ್ಯುಲರ್ಗೆ ಅನ್ಸುತ್ತೆ ಅವರು ನನ್ನ ಬಗ್ಗೆನೇ ಮಾತಾಡ್ತಿದ್ದಾರೆ ಅಂತ. ಆಗ ಕಿಮಿಜಾನ ಸಪ್ರೇಟ್ ಆಗಿ ಕರ್ಕೊಂಡು ಹೋಗ್ತಾರೆ. ಮಿಸ್ ಬಾಂಗ್ಗೆ ಫುಲ್ಲು ಕೋಪ ಬರುತ್ತೆ. ಮಿಸ್ಟರ್ ಪಾಪ್ಯುಲರು ಕಿಮಿಜಾಗೆ ಬೈತಾ ಇರ್ತಾರೆ, ನೀನು ನನ್ನ ಬಗ್ಗೆನೇ ತಾನೇ ಮಾತಾಡ್ತಿದ್ದು, ಒಂದೇ ಸೂಟ್ ಇದೆ, ಒಂದು ಬಟನ್ ಇದೆ, ಹಾಗೆ ಹೀಗೆ ಅಂತ. ನಿಂಗೆ ನಾನು ಎಷ್ಟೊತ್ತು ಹೇಳಿದ್ದೀನಿ ಹಾಗೆ ಹೀಗೆ ಅಂತ ಬೈತಿರುವಾಗ ಮಧ್ಯದಲ್ಲೇ ಕಿಮಿಜಾ ಹೇಳ್ತಾಳೆ, ಇಲ್ಲ ಸರ್ ನಾವು ನಿನ್ನ ಬಗ್ಗೆ ಮಾತಾಡ್ತಿರ್ಲಿಲ್ಲ, ಇಂಟರ್ನ್ ಒಬ್ಳು ಕಂಪ್ನಿಗೆ ಬಂದಿದ್ದಾರೆ, ಅವರು ಊಟನ ತುಂಬ ಶಾಕಿಂದ ತಿಂತಾರೆ, ಅದ್ರ ಬಗ್ಗೆ ನಾವು ಮಾತಾಡ್ತಿದ್ವಿ. ನಮ್ಮ ಕಂಪ್ನಿಯಲ್ಲಿ ಮಾತ್ರ ಇಷ್ಟು ಚೆನ್ನಾಗಿ ಊಟ ಸಿಗೋದು ಅಂತ ಮಾತಾಡ್ತಿದ್ವಿ ಅಷ್ಟೇ, ನಿಮ್ಮ ಬಗ್ಗೆ ನಾವೇನು ಮಾತಾಡಿಲ್ಲ ಅಂತ. ಅದನ್ನು ಕೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಅದೇ ಟೈಮಿಗೆ ಅಲ್ಲಿಗೆ ಮಿಸ್ ಬಾಂಗ್ ಕೂಡ ಬರ್ತಾಳೆ. ನೀವಿಬ್ಬರ ಮಧ್ಯೆ ಏನು ನಡೀತಿದೆ ಅಂತ ಕೇಳ್ತಿರ್ತಾಳೆ. ನೀವಿಬ್ಬರು ಏನಾದರೂ ಹಾಗೆ ಹೀಗೆ ಅಂತ ಹೇಳಿದಾಗ ಅವಳು ಹೇಳ್ತಾಳೆ, ಆ ಥರ ಏನಿಲ್ಲ, ನಮ್ಮ ಮಧ್ಯೆ ಇವೆರಡು ಫ್ರಸ್ಟ್ರೇಷನ್ ನಡೀತಿದೆ ಅಷ್ಟೇ, ಅದನ್ನು ಬಿಟ್ಟರೆ ಬೇರೆ ಏನು ನಡೀತಿಲ್ಲ ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗುತ್ತೆ. ಈಗ ಸೆಕ್ರೆಟರಿ ಕಿಮ್ ಮತ್ತೆ ಹೀರೋನ ತೋರಿಸ್ತಾರೆ. ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಸರ್ ನಿಮ್ಮ ಲಂಚ್ಗೆ ಕಾರು ರೆಡಿ ಇದೆ, ನೀವು ಹೊರಡೋಕ್ಕೆ ರೆಡಿ ಇದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ಇದು ಪ್ರೈವೇಟ್ ಲಂಚ್ ಆಗಿರೋದ್ರಿಂದ ನೀನೇನು ಬರೋದು ಬೇಡ, ನಿನ್ನ ಲಂಚ್ನ ನೀನು ಎಂಜಾಯ್ ಮಾಡು ಅಂತ. ಆಗ ಸೆಕ್ರೆಟರಿ ಕಿಮ್ ಸರ್ 1 ನಿಮಿಷ ಅಂತ ಹೇಳ್ಬಿಟ್ಟು ಅವನ ಟೈನ ಸರಿ ಮಾಡ್ತಾಳೆ. ಆಗ ಹೇಳ್ತಾಳೆ, ಸಾರಿ ಸರ್ ಇದನ್ನು ನಾನು ಲೇಟಾಗಿ ನೋಡಿದ್ದಕ್ಕೆ ಅಂತ. ಆದರೆ ಹೀರೋಗೆ ಅದು ಅರ್ಥ ಆಗಲ್ಲ. ಅವಾಗ ಅವನು ಹೇಳ್ತಾಳೆ, ನಾನು ಟೈ ಬಗ್ಗೆ ಹೇಳಿದ್ದು ಸರ್, ಬೇರೆ ಏನೂ ಅಲ್ಲ. ಈಗ ಹೀರೋನ ಕಾರ್ನಲ್ಲಿ ತೋರಿಸ್ತಾರೆ. ಹೀರೋ ತನಗೆ ತಾನೇ ಮಾತಾಡ್ಕೋತಿರ್ತಾನೆ. ಸೆಕ್ರೆಟರಿ ಕಿಮ್ಮು ಫುಲ್ಲು ಚೇಂಜ್ ಆಗಿದ್ದಾರೆ. ಮೋಸ್ಟ್ಲಿ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ ಅನಿಸುತ್ತೆ, ಹಾಗೆ ಅನಿಸುತ್ತೆ, 3ರಷ್ಟು ಜಾಸ್ತಿ ಆಗಿದೆ ಅಂತ ಅನಿಸುತ್ತೆ ಅಂತ ಹೇಳ್ತಿರ್ತಾನೆ. ಆಗ ಸಿಗ್ನಲಲ್ಲಿ ಕಾರ್ ನಿಂತ್ಕೊಳ್ಳುತ್ತೆ. ಅಲ್ಲಿ ಸಾಫ್ಟ್ ಟಾಯ್ದು ವೆಂಡಿಂಗ್ ಮಷಿನ್ ಇರುತ್ತೆ. ನೆನ್ನೆ ನೈಟ್ ಅವರಿಬ್ರು ಆ ಸಾಫ್ಟ್ ಟಾಯ್ಗೋಸ್ಕರ ಪೈಪೋಟಿ ಮಾಡ್ತಿದ್ದು ಕೂಡ ನೆನಪಾಗುತ್ತೆ. ಮೋಸ್ಟ್ಲಿ ನಾನು ಈ ಸಾಫ್ಟ್ ಟಾಯ್ನ ಗೆದ್ದಿದ್ರೆ ಆ ಪ್ರೀತಿ 10% ಇನ್ನೂ ಜಾಸ್ತಿ ಆಗ್ತಿತ್ತು ಅಂತ. ಆಗ ಹೀರೋ ಅಲ್ಲಿಗೆ ಹೋಗ್ತಾನೆ ಸಾಫ್ಟ್ ಟಾಯ್ನ ಗೆಲ್ಲಬೇಕು ಅಂತ. ಅವನು ತುಂಬ ಸತಿ ಟ್ರೈ ಮಾಡಿದ್ರು ಕೂಡ ಆ ಸಾಫ್ಟ್ ಟಾಯ್ನ ಗೆಲ್ಲೋದಕ್ಕೆ ಆಗ್ತಿರಲ್ಲ. ಅಲ್ಲಿಗೆ ಇಬ್ರು ಚಿಕ್ಕ ಮಕ್ಕಳು ಬರ್ತಾರೆ. ಆಗ ಅವರಿಬ್ರು ಹೀರೋಗೆ ರೇಗಿಸ್ತಿರ್ತಾರೆ, ನಿನ್ನ ಕೈಲಿ ಇದೋ ಆಗಲ್ಲ, ನೀನು ಗುಡ್ ಫಾರ್ ನಥಿಂಗ್, ಈ ಕಡೆ ಬಾ ಅಂತ. ಆಗ ಗುಡ್ ಫಾರ್ ನಥಿಂಗ್ ಹಾಗಂದ್ರೆ ಏನು ಅಂತ ಕೇಳಿದಾಗ ಆಗ ಆ ಮಕ್ಕಳು ಹೇಳ್ತಾರೆ, ನಮ್ಮ ತಾಯಿ ಹೇಳ್ತಿದ್ರು ಯಾರ ಕೈಲಿ ಏನು ಮಾಡೋಕ್ಕಾಗಲ್ಲ, ಅವರು ಗುಡ್ ಫಾರ್ ನಥಿಂಗ್ ಅಂತ. ಅದಕ್ಕೆ ಹೀರೋಗೆ ಫುಲ್ಲು ಕೋಪ ಬರುತ್ತೆ. ಆಗ ಹೀರೋ ಹೇಳ್ತಾನೆ, ನಿಮ್ಮ ಮನೇಲಿರೋ ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ನಮ್ಮ ಕಂಪ್ನಿಯಿಂದನೇ ಡಿಸ್ಪ್ಯಾಚ್ ಆಗಿರೋದು, ಮತ್ತು ನೀವು ಆಟಾಡೋ ಎಲ್ಲ ಎಲೆಕ್ಟ್ರಿಕಲ್ ಐಟಮ್ಸ್ಗಳು ಕೂಡ ನಾನೇ ಮ್ಯಾನುಫ್ಯಾಕ್ಚರಿಂಗಿಗೆ ಮಾಡ್ಕೊಡೋದು, ಅದೆಲ್ಲ ನಮ್ಮ ಕಂಪ್ನಿಯಿಂದನೇ ಹೋಗೋದು ಅಂತ ಹೇಳ್ತಿರ್ತಾನೆ. ಆಗ ಆ ಮಕ್ಕಳು ಹೇಳ್ತಾರೆ, ಆ ಥರ ಇದ್ರೆ ನೀವು ಇದನ್ನ ಬೈ ಕೂಡ ಮಾಡ್ಬೋದಲ್ವ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ನಾವು ಎಲ್ಲನೂ ದುಡ್ಡು ಕೊಟ್ಟು ಪಡೆಯೋದು ಒಳ್ಳೇದಲ್ಲ, ಅದಕ್ಕೆ ನಾವು ಕಷ್ಟಪಡಬೇಕು ಅಂತ ಆ ಮಕ್ಕಳಿಗೆ ಹೇಳ್ಕೊಡ್ತಿರ್ತಾನೆ. ಅದೇ ಟೈಮಿಗೆ ಅವನು ಇನ್ನೊಂದ್ಸತಿ ಟ್ರೈ ಮಾಡಿದಾಗ ಅಲ್ಲಿಂದ ಸಾಫ್ಟ್ ಟಾಯ್ ಆಚೆಗೆ ಬಂದ್ಬಿಡುತ್ತೆ. ಅಲ್ಲಿ ಆ ಮಕ್ಕಳು ಮತ್ತೆ ಹೀರೋ 3 ಜನನು ಫುಲ್ಲು ಖುಷಿ ಪಡ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗುತ್ತೆ. ಈಗ ಹೀರೋ ಮತ್ತೆ ಸೆಕ್ರೆಟರಿ ಕಿಮ್ನ ತೋರಿಸ್ತಾರೆ. ಹೀರೋನ ಹೇಳ್ತಾನೆ, ನಿನ್ನೆ ನಾವಿಬ್ರು ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ನಿನ್ಗೊಂದು ಗಿಫ್ಟ್ ಅಂತ ತೆಗೆದು ಆ ಡಾಲ್ನ ಮುಂದೆ ಇಡ್ತಾನೆ, ಇದ್ರ ಹೆಸರು ರಿಮೆಂಬರ್ ಡಾಗ್ ಅಂತ ಹೇಳ್ತಾನೆ. ಆಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಇದು ಅದೇ ಸಾಫ್ಟ್ ಟಾಯ್ ಅಲ್ವಾ ಅಂತ. ಆಗ ಅವಳು ಫುಲ್ಲು ಖುಷಿ ಪಡ್ತಾಳೆ. ಅವಳ ಕಣ್ಣಲ್ಲಿ ಫುಲ್ಲು ನೀರು ತುಂಬಿಕೊಂಡಿರುತ್ತೆ. ಸಾರಿ, ನಿಮ್ಮನ್ನು ನಾನು ಗುರ್ತಿಡಿಯೋದಕ್ಕೆ ಆಗಿರಲಿಲ್ಲ ಅಂತ ಹೇಳ್ತಿರ್ತಾಳೆ. ಆಗ ಅವನು ಹೇಳ್ತಾನೆ, ಇದೊಂದು ಸಾಫ್ಟ್ ಟಾಯ್, ನಿನಗೆ ಇಷ್ಟ ಆದರೆ ಸಾಕು ಅಂತ. ಅದೇ ಟೈಮಿಗೆ ಅಲ್ಲಿಗೆ ಕಿಮಿಜಾ ಕೂಡ ಬರ್ತಾಳೆ. ಮ್ಯಾಮ್, ನಾವು ಟೀ ಕಾಫಿ ಕುಡಿಯೋದಕ್ಕೆ ಹೋಗ್ತಿದ್ದೀವಿ, ನೀವು ಬರ್ತೀರಾ ಅಂತ ಕೇಳ್ತಾಳೆ. ಸೆಕ್ರೆಟರಿ ಕಿಮ್ ಅಲ್ಲಿಂದ ನಾನು ಬರ್ತೀನಿ ಅಂತ ಹೊರಡೋಗ್ತಾಳೆ. ಈಗ ಹೀರೋ ಹೇಳ್ತಿರ್ತಾನೆ, ನಾನು ಕೊಟ್ಟಿರೋ ಗಿಫ್ಟು ಸೆಕ್ರೆಟರಿ ಕಿಮ್ಗೆ ಅಷ್ಟೊಂದು ಇಷ್ಟ ಆಯ್ತಾ, ಕಣ್ಣಲ್ಲಿ ನೀರೇ ಬಂದ್ಬಿಡ್ತಲ್ಲ ಅವ್ರಿಗೆ ಅಂತ ಹೇಳಿ ಸ್ಮೈಲ್ ಮಾಡಿ. ಈಗ ಸೀನು ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ನ ತೋರಿಸ್ತಾರೆ. ಸೆಕ್ರೆಟರಿ ಕಿಮ್ಮು ಕಾಫಿ ಶಾಪಿಗೆ ಹೋಗಿ 3 ಲ್ಯಾಟೆ 4 ಅಮೆರಿಕಾನೋ ತಗೋತಾರೆ. ಅಲ್ಲಿ ನೋಡಿದ್ರೆ ಒಂದು ಚಾಕ್ಲೇಟ್ ಇರುತ್ತೆ. ಈಗ ಸೆಕ್ರೆಟರಿ ಕಿಮ್ಗೆ ಪಾಸ್ಟ್ದು ಒಂದು ಸ್ಟೋರಿ ನೆನಪಾಗುತ್ತೆ. ಅವರು ಚಿಕ್ಕವರಿದ್ದಾಗ ಓಪ ಹತ್ರ ಹೇಳ್ತಿರ್ತಾರೆ, ಓಪ ನಾನು ಮನೆಗೆ ಹೋಗ್ಬೇಕು ಅಂತ ಹೇಳ್ತಿದ್ದಾಗ ಆಗ ಚಿಕ್ಕ ಹುಡುಗ ಹೇಳ್ತಾರೆ, ನೋಡು ನೀನು ಸೈಲೆಂಟ್ ಆಗಿದ್ರೆ ನಿನ್ಗೊಂದು ಗಿಫ್ಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಏನು ಅಂತ ಕೇಳ್ತಾರೆ ಆ ಚಿಕ್ಕ ಹುಡುಗಿ. ಆವಾಗ ಕ್ಯಾರಮೆಲ್ ಚಾಕ್ಲೇಟ್ನ ಕೊಡ್ತಾರೆ. ಈಗ ಅದೇ ಕ್ಯಾರಮಲ್ಲು ಆ ಶಾಪಲ್ಲಿ ಕೂಡ ಇರುತ್ತೆ. ಅದನ್ನು ನೋಡಿ ಸೆಕ್ರೆಟರಿ ಕಿಮ್ಗೆ ಪಾಸ್ಟಲ್ಲಿ ನಡೆದಿದ್ದೆಲ್ಲ ಕೂಡ ನೆನಪಾಗಿ ಸ್ಮೈಲ್ ಮಾಡ್ತಿರ್ತಾರೆ. ಈಗ ಸೆಕ್ರೆಟರಿ ಕಿಮ್ ಕಾಫಿ ತೊಗೊಂಡು ಅಲ್ಲಿಗೆ ಬರ್ತಾಳೆ. ಆಗ ಕಿಮ್ಮಿಜಾ ಹೇಳ್ತಾರೆ, ಇದನ್ನೆಲ್ಲ ನಾನು ನಿಮಗೋಸ್ಕರ ತರಬೇಕಾಗಿತ್ತು, ಆದರೆ
ನೀವು ತಂದಿದ್ದೀರಾ ಥ್ಯಾಂಕ್ ಯು ಅಂತ ಹೇಳ್ತಿರ್ತಾಳೆ. ಆಗ ಕ್ಯಾರಮೆಲ್ ಕೂಡ ತಂದಿದ್ದೀರಾ ಅಂತ ಕೇಳಿದಾಗ ಆಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಇದನ್ನು ನಾನು ಯಾರಿಗೋ ಸ್ಪೆಷಲ್ ಪರ್ಸನ್ಗೆ ತಂದಿದ್ದೀನಿ, ಆದರೆ ಅವ್ರಿಗೆ ಇದೆಲ್ಲ ನೆನಪಿಲ್ಲ ಅನ್ನೋದನ್ನ ಮನಸ್ಸಲ್ಲೇ ಹೇಳ್ಕೊತಿರ್ತಾಳೆ. ಆಗ ಕಿಮೇಜ ಹೇಳ್ತಾಳೆ, ನಿಮಗೆ ಗೊತ್ತಾ ಮಾರ್ಫೆಸ್ ತುಂಬ ಫೇಮಸ್ ಆಗೋಕ್ಕೆ ಮುಂಚೆ ಅವ್ರ ವ್ಲಾಗಲ್ಲಿ ಒಂದನ್ನ ಬರೆದಿದ್ರು, ಅವರು ಚಿಕ್ಕ ವಯಸ್ಸಲ್ಲಿ ಕಿಡ್ನಾಪ್ ಆಗಿದ್ರಂತೆ ಅಂತ ಅದನ್ನೆಲ್ಲ ಬರೆದಿದ್ರು. ಅದನ್ನು ಆಮೇಲೆ ಡಿಲೀಟ್ ಮಾಡಿಬಿಟ್ರು. ಆದರೆ ಅವ್ರ ಫ್ಯಾನ್ಸ್ಗಳು ಅದನ್ನೆಲ್ಲ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡಿದ್ದಾರೆ ಅಂತ ಹೇಳ್ತಿರ್ತಾಳೆ. ಆಗ ಸೆಕ್ರೆಟರಿ ಕಿಮ್ಗೆ ಫುಲ್ಲು ಶಾಕ್ ಆಗುತ್ತೆ. ಆಗ ಅವಳು ಅದನ್ನು ನೋಡ್ಬೋದಾ ಅಂತ ಹೇಳ್ತಾಳೆ. ಆಗ ಸೆಕ್ರೆಟರಿ ಕಿಮ್ಮು ಅದನ್ನು ಅದರಲ್ಲಿ ಏನು ಬರೆದಿರುತ್ತೆ ಅಂದರೆ, ಎಲ್ಲರೂ ಹೋದ್ಮೇಲೆ ಅಲ್ಲಿ ಸಿಮೆಂಟಿನ ಸ್ಮೆಲ್ ಬರ್ತಿತ್ತು, ಅಲ್ಲಿ ಒಂದು ಸ್ಟೀಲಿಂದು ಬಾಗಿಲಿತ್ತು, ಅದು ತೆಗಿವಾಗ್ಲೂ ಯಾವಾಗಲೂ ಸೌಂಡ್ ಮಾಡ್ತಿತ್ತು, ಅಲ್ಲಿ ಒಂದು ಕಂಬಿ ಕಟ್ಟಿದ್ದು, ಅದಕ್ಕೆ ಬಟ್ಟೆ ನೇತಾಕೋದು ಹ್ಯಾಂಗರ್ನ ನೇತಾಕಿದ್ರು, ಅಲ್ಲಿ ಒಂದು ಗೊಂಬೆ ಇತ್ತು, ಆ ಗೊಂಬೆ ಹೇಗೆ ಓನರ್ನ ವೆಯ್ಟ್ ಮಾಡ್ತಿತ್ತು ಹಾಗೆ ನನ್ನನ್ನು ಯಾರಾದರೂ ಕಾಪಾಡಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ, ಹೀಗೆ ಹಾಗೆ ಅಂತೆಲ್ಲ ಬರೆದಿರುತ್ತೆ. ಅದನ್ನೆಲ್ಲ ನೋಡಿ ಸೆಕ್ರೆಟರಿ ಕಿಮ್ಗೆ ಸ್ವಲ್ಪ ಶಾಕ್ ಆಗುತ್ತೆ. ಅವಳು ಆಗ ಪಾಸ್ಟಲ್ಲಿ ನಡೆದಿದ್ದನ್ನೆಲ್ಲ ನೆನೆಸ್ಕೊತಾ ಸೆಕ್ರೆಟರಿ ಕಿಮ್ ಕೂಡ ಅನ್ಕೋತಾಳೆ, ಇದೇ ಥರನೇ ನನಗೂ ಕನ್ಸು ಬೀಳ್ತಾ ಇದ್ದಿದ್ದು, ಹಾಗಾದರೆ ಅದು ಅವರೇನ ಅಂತ ಅನ್ಕೋತಾಳೆ. ಆಗ ಅಲ್ಲಿಗೆ ಹೀರೋ ಕೂಡ ಬರ್ತಾನೆ. ಸೆಕ್ರೆಟರಿ ಕಿಮ್ಮು ಫುಲ್ಲು ಅಪ್ಸೆಟ್ ಆಗಿರೋದು ಮತ್ತು ಫುಲ್ಲು ಶಾಕ್ ಮತ್ತು ತುಂಬ ಬೇಜಾರಲ್ಲಿರೋದನ್ನ ನೋಡಿ ಅವರಿಬ್ಬರು ಮಾತಾಡೋದಕ್ಕೆ ಅಂತ ಹೋಗ್ತಾರೆ. ಆಗ ಹೀರೋ ಹೇಳ್ತಾನೆ, ಹೌದು ಅದು ನಮ್ಮ ಅಣ್ಣನೇ, ಅವನೇ ಕಿಡ್ನಾಪ್ ಆಗಿದ್ದು ಅಂತ ಹೇಳ್ತಾನೆ. ಆಗ ಸೆಕ್ರೆಟರಿ ಕಿಮ್ ಕೇಳ್ತಾಳೆ, ಹಾಗಾದರೆ ನಿಮ್ಮ ಕಾಲಲ್ಲಿರೋ ಮಾರ್ಕ್ ಹೇಗಾಯಿತು ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ಇದನ್ನು ಯಾವಾಗೋ ಹಳೇದು ಆಕ್ಸಿಡೆಂಟ್ ಆದಾಗ ಅದಾಗಿದ್ದು ಮಾರ್ಕು, ಹಾಗಾದರೆ ನೀನು ಇದೇ ಕಾರಣ ಚೆನ್ನಾಗಿ ಬಿಹೇವ್ ಮಾಡ್ತಿದ್ದು ಅಂತ ಕೇಳ್ತಿರ್ತಾನೆ. ಅವರಿಬ್ರು ಅಲ್ಲಿಗೆ ಸೈಲೆಂಟ್ ಆಗ್ಬಿಡ್ತಾರೆ. ಈಗ ಸೀನಾ ಶಿಫ್ಟ್ ಆಗಿ ಮಾರ್ಫೆಸ್ ಮತ್ತು ಸೆಕ್ರೆಟರಿ ಕಿಮ್ನ ತೋರಿಸ್ತಾರೆ. ಮಾರ್ಫೆಸ್ ಹೇಳ್ತಾರೆ, ನಾನಿವತ್ತು ಕಾಂಟ್ರಾಕ್ಟ್ ಸೈನ್ ಮಾಡೋದಕ್ಕೆ ಬಂದಿದ್ದೀನಿ, ನೆನ್ನೆ ಕೂಡ ಬಂದಿದ್ದೆ, ಆದರೆ ನೀನು ನನಗೆ ಸಿಗಲಿಲ್ಲ, ನಿನಗೆ ಕಾಲ್ ಮಾಡಿ ಏನೋ ವಿಷಯನ ಹೇಳಬೇಕು ಅಂದ್ಕೊಂಡೆ, ಆದರೆ ಡೈರೆಕ್ಟಾಗಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಕಾಲ್ ಮಾಡಲಿಲ್ಲ ಅಷ್ಟೇ. ನಿನಗೆ ಒಂದು ವಿಷಯ ಹೇಳಬೇಕು, ಲೀ ಹಂಗಿದ್ದಾನೆ ಯಾರು ಅಲ್ಲ, ನಾವಿಬ್ಬರು ಅಣ್ಣ ತಮ್ಮ ಅಂತ ಹೇಳ್ತಾರೆ. ಆದರೆ ಸೆಕ್ರೆಟರಿ ಕಿಮ್ ಅದಕ್ಕೆ ಏನೂ ರೆಸ್ಪಾನ್ಸ್ ಮಾಡಲ್ಲ, ಸುಮ್ಮನೆ ಬೇಜಾರಲ್ಲಿ ನಿಂತಿರ್ತಾರೆ. ಆಗ ಮಾರ್ಫೆಸ್ ಹೇಳ್ತಾರೆ, ಏನಾಯಿತು ಎಲ್ಲ ಓಕೆನಾ ಅಂತ ಕೇಳ್ತಾರೆ. ಮಾರ್ಫೆಸ್ ಮತ್ತು ಸೆಕ್ರೆಟರಿ ಕಿಮ್ನ ಒಂದು ರೆಸ್ಟೋರೆಂಟಲ್ಲಿ ತೋರಿಸ್ತಾರೆ. ಈಗ ಮಾರ್ಫೆಸ್ ಹೇಳ್ತಾರೆ, ನೀನು ಕೂಡ ಆ ರೀಡೆವಲಪ್ಮೆಂಟ್ ಹೌಸಲ್ಲಿ ನನ್ನ ಜೊತೆನೇ ಇದ್ದ, ನಿನ್ನೂ ನನ್ನ ಜೊತೆನೇ ಕಿಡ್ನಾಪ್ ಮಾಡಿದ್ರು ಅಂತ ಹೇಳ್ತಿದ್ಯಾ ನೀನು ಅಂತ ಕೇಳ್ತಾಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನಿಮಗೆ ಚೂರು ನೆನಪಿಲ್ವಾ ನಾನು ನಿಮ್ಮ ಜೊತೆ ಇದ್ದಿದ್ದು ಅಂತ ಹೇಳಿದಾಗ ಆಗ ಮಾರ್ಫೆಸ್ ಹೇಳ್ತಾರೆ, ನನಗೆ ಅದೆಲ್ಲ ನೆನಪು ಮರ್ತೋಗಿದೆ, ನಂಗೆ ಅಷ್ಟು ಅದ್ರ ಬಗ್ಗೆ ನೆನಪಿಲ್ಲ ಅಂತ ಹೇಳ್ತಿರ್ತಾರೆ. ಆಗ ಸೆಕ್ರೆಟರಿ ಕಿಮ್ ಕೇಳ್ತಾಳೆ, ನಿಮ್ಗೆ ಏನೇನು ನೆನಪಿದೆಯಾ ಅದನ್ನ ಹೇಳೋಕ್ಕಾಗುತ್ತಾ ಅಂತ ಕೇಳ್ತಿರ್ತಾರೆ. ಈಗ ಮಾರ್ಫೆಸ್ ಹೇಳ್ತಾರೆ, ನನಗೂ ಅವನಿಗೂ ಚಿಕ್ಕ ವಯಸ್ಸಿಂದ ಒಬ್ರು ಕಂಡ್ರೆ ಒಬ್ರಿಗೆ ಆಗ್ತಾ ಇರಲಿಲ್ಲ, ಅವನು ಎಲ್ಲದರಲ್ಲೂ ಫಾಸ್ಟ್ ಇದ್ದ, ಎಲ್ಲದರಲ್ಲೂ ತುಂಬ ಇಂಟೆಲಿಜೆಂಟ್ ಇದ್ದ, ಅವ್ನು ಮಾಡೋ ಎಲ್ಲ ಕೆಲಸನೂ ನನಗೆ ಎಕ್ಸಾಂಪಲ್ ಆಗಿ ಕ್ಲಾಸ್ನ ಸ್ಕಿಪ್ ಮಾಡಿ ನನ್ನ ಜೊತೆನೆ 4th ಸ್ಟ್ಯಾಂಡರ್ಡ್ನ ಕೂಡ ಓದಿದ್ದ, ಅವನು ನನ್ನ ಫ್ರೆಂಡ್ಸ್ನೆಲ್ಲ ಬುಟ್ಟಿಗೆ ಹಾಕೊಂಡು ಅವನು ಮತ್ತು ಅವನ ಫ್ರೆಂಡ್ಸು ಎಲ್ಲರೂ ನನ್ನ ಬುಲಿ ಮಾಡ್ತಿದ್ರು, ಹಾಗೆ ಹೀಗೆ ಅಂತ ಹೇಳ್ತಿರ್ತಾನೆ. ಆಗ ಸೆಕ್ರೆಟರಿ ಕಿಮ್ಗೆ ಅವರಿಬ್ಬರು ಫಸ್ಟ್ ಡೇಟಿಗೆ ಹೋದಾಗ ಹೀರೋ ಹೇಳಿದ್ದೆಲ್ಲ ನೆನಪಾಗ್ತಿರುತ್ತೆ. ಇಲ್ಲಿ ಇಬ್ಬರು ಒಬ್ರಿಗೊಬ್ರು ಆಪೋಸಿಟ್ ಆಗಿ ಹೇಳ್ತಿರ್ತಾರೆ. ಸೆಕ್ರೆಟರಿ ಕಿಮ್ಗೆ ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಅಂತ ಗೊತ್ತಾಗ್ತಿರೋದಿಲ್ಲ. ಆಮೇಲೆ ಹೀರೋ ಬ್ರದರ್ ಕಂಟಿನ್ಯೂ ಮಾಡ್ತಾರೆ, ಒಂದಿನ ಅವನು ನನ್ನ ರೀಡೆವಲಪ್ಮೆಂಟ್ ಏರಿಯಾಗೆ ಕರ್ಕೊಂಡೋಗಿ ನಾನು ಬರೋವರೆಗೂ ಇಲ್ಲೇ ವೆಯ್ಟ್ ಮಾಡು ಅಂತ ಹೇಳ್ಬಿಟ್ಟೋದ, ಅವನು ವಾಪಸ್ ಬರಲಿಲ್ಲ, ಅಷ್ಟರಲ್ಲಿ ನಾನು ಕಿಡ್ನಾಪ್ ಆಗಿಬಿಟ್ಟಿದ್ದೆ ಅಂತ ಹೇಳ್ತಿರ್ತಾರೆ. ಈಗ ಹೀರೋನ ತೋರಿಸ್ತಾರೆ. ಸೆಕ್ರೆಟರಿ ಕಿಮ್ ಮತ್ತೆ ಮಾರ್ಫೆಸ್ ಕೂತ್ಕೊಂಡು ಮಾತಾಡ್ತಿರೋದನ್ನ ಆಚೆಯಿಂದಾನೆ ಕಾರಿಂದ ನೋಡ್ತಾರೆ. ಅವಾಗ ಅವ್ರಿಗೆ ಸೆಕ್ರೆಟರಿ ಕಿಮ್ ಹೇಳಿರೋದೆಲ್ಲ ನೆನಪಾಗುತ್ತೆ. ನಾನು ತುಂಬ ಖುಷಿಯಾಗಿದ್ದೀನಿ ನೀವು ನನಗೆ ಮತ್ತೆ ಸಿಕ್ಕಿದ್ದಕ್ಕೆ ಅಂತ ಹೇಳಿದೆಲ್ಲ ಸೆಕ್ರೆಟರಿ ಕಿಮ್ಮು ಹೀರೋಗೆ ಫುಲ್ಲು ನೆನಪಾಗ್ತಿರುತ್ತೆ. ಈಗ ಸೀನಾ ಶಿಫ್ಟ್ ಆಗುತ್ತೆ. ಈಗ ಹೀರೋನ ತೋರಿಸ್ತಾರೆ. ಹೀರೋ ಫುಲ್ಲು ಬೇಜಾರಲ್ಲಿ ಕೂತಿರ್ತಾನೆ. ಅಲ್ಲಿಗೆ ಸೆಕ್ರೆಟರಿ ಕಿಮ್ ಕೂಡ ಬರ್ತಾಳೆ. ಸರ್ ನಾನು ಬಂದೆ ಅಂತ ಹೇಳ್ತಾಳೆ. ಆಗ ಹೀರೋ ಹೇಳ್ತಾನೆ, ಸ್ಟಡಿ ರೂಮ್ಗೆ ಹೋಗು, ಅಲ್ಲೆಲ್ಲ ಬುಕ್ನ ಡಿವೈಡ್ ಮಾಡು ಅಂತ ಹೇಳ್ತಿರ್ತಾನೆ. ಆಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಹಾಂ ಸರ್, ಇವಾಗ ನ್ಯೂ ಬುಕ್ಸ್ಗಳು ಬಂದಿರೋದನ್ನೆಲ್ಲ ಅಲ್ಲಿ ಕಲೆಕ್ಟ್ ಮಾಡಿ ಇಡ್ತೀನಿ ಅಂತ ಹೇಳ್ತಿರ್ತಾಳೆ. ಈಗ ಅಲ್ಲಿ ಒಂದು ಫೈಲ್ ಸಿಗುತ್ತೆ. ಅಲ್ಲಿ ಸೆಕ್ರೆಟರಿ ಕಿಮ್ಮು ಜಾಯ್ನ್ ಆಗುವಾಗ ರೆಸ್ಯೂಮ್ ಕೊಟ್ಟಿರೋದನ್ನ ನೋಡಿ ನಾನು ಎಷ್ಟು ಕೆಟ್ಟದಾಗ ಕಾಣ್ತಿದ್ದೆ, ಇದೇನು ನಾನು ಇದನ್ನೆಲ್ಲ ಆ್ಯಡ್ ಮಾಡಿದ್ದೀನ, ಮೋಸ್ಟ್ಲಿ ಬಿಲ್ಡಪ್ ತೊಗೊಳಕ್ಕೆ ಆ್ಯಡ್ ಮಾಡಿದ್ದೀನಿ ಅಂತ ಮಾತಾಡ್ಕೋತಿರ್ತಾರೆ. ಆಗ ನೆಕ್ಸ್ಟ್ ಪೇಜ್ ಅಂತ ಓಪನ್ ಮಾಡ್ತಿರ್ತಾರೆ. ಅದರಲ್ಲಿ ಎಷ್ಟೊಂದು ಜನದ್ದು ರೆಸ್ಯೂಮ್ ಇರುತ್ತೆ. ಇವರೆಲ್ಲ ತುಂಬ ಕ್ವಾಲಿಫಿಕೇಷನ್ ಇರೋರು, ಇವ್ರನ್ನೆಲ್ಲ ಬಿಟ್ಟು ಸರ್ ನನ್ನನ್ನು ಯಾಕೆ ಅಪಾಯಿಂಟ್ ಮಾಡ್ಕೊಂಡ್ರು ಅಂತ ಯೋಚನೆ ಮಾಡಿಕೊಂಡು ಒಬ್ರಿಗೊಬ್ರೆ ಮಾತಾಡ್ಕೋತಿರ್ತಾರೆ. ಅದೇ ಟೈಮ್ಗೆ ಅಲ್ಲಿಗೆ ಹೀರೋ ಕೂಡ ಈಗ ಹೀರೋ ಬಂದು ಹೇಳ್ತಾನೆ, ನಿನ್ನ ಯಾಕೆ ಅಪಾಯಿಂಟ್ ಮಾಡ್ಕೊಂಡೆ ಅಂತ ನಿನಗೆ ಹೇಳಬೇಕಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹಾಂ ಸರ್ ಅಂತ ಹೇಳ್ಬಿಟ್ಟು ಸೈಲೆಂಟಾಗಿ ನಿಂತ್ಕೊಬಿಡ್ತಾಳೆ. ಈಗ ಹೀರೋ ಏನು ಹೇಳ್ತಾನೆ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ಇಲ್ಲಿಗೆ ಈ ಎಪಿಸೋಡು ಕಂಪ್ಲೀಟ್ ಆಗುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನನ್ನ ವಿಡಿಯೋದಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಎಪಿಸೋಡಲ್ಲಿ ಬೇಗ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಗಾಯ್ಸ್.